ಓಕೆ ಪ್ರಿಯರೇ, ಕಳೆದ ನಿನ್ನೆ ದಿವಸ ನಾವು ಇಸ್ರಾಯೇಲರು ಮತ್ತು ದೇವರ ಕೋಪ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದ್ವಿ. ಕೋಪಕ್ಕೆ ಕಾರಣ ಯಾಕೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅವರು ವಿಗ್ರಹಾರಾಧಕರಾದರು ಅಥವಾ ವಿಗ್ರಹಗಳನ್ನು ಮಾಡಿಕೊಂಡು ದೇವರಿಗೆ ಬದಲಾಗಿ ಅನ್ಯ ಒಂದು ದೇವತೆಯ ಒಂದು ಚಿತ್ರವನ್ನು ಅಥವಾ ಮೂರ್ತಿಯನ್ನು ಮಾಡಿಕೊಂಡರು. ಅದು ದೇವರ ಕೋಪ ಅವ್ರ ಮೇಲೆ ಬಂತು ಎಂಬುದಾಗಿ ನಾವು ಕಲಿತಾ ಬಂದೆವು. ಇವತ್ತು ಇನ್ನೊಂದು ಇನ್ಸಿಡೆಂಟ್ ಅಥವಾ ಇನ್ನೊಂದು ಘಟನೆ, ದೇವರ ಕೋಪ ಅವ್ರ ಮೇಲೆ ಬರಲಿಕ್ಕೆ ಮತ್ತೊಂದು ಘಟನೆಯನ್ನು ನಾವು ನೋಡುವಂತರಾಗಿರೋಣ ಪ್ರಿಯರೇ. ನಾವು ಈ ಸಮಯದಲ್ಲಿ ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸುವಂತರಾಗಿರೋಣ. 11ನೇ ಅಧ್ಯಾಯ, ಅರಣ್ಯಕಾಂಡ ನಂಬರ್ಸ್ ಚಾಪ್ಟರ್ 11, ಅಲ್ಲಿಗೆ ನಾವು ಹೋಗುವಂತರಾಗಿರೋಣ. 11ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಮೊದಲನೇ ವಚನ ನಾವು ಓದಿಕೊಳ್ಳುವಂತರಾಗಿರೋಣ. ಇಸ್ರಾಯೇಲರು ತಮಗೆ ದುರಾವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೇಳಿಸುವಂತೆ ಗುಣುಗುಟ್ಟುವರಾದರು. ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿ ಉಂಟು ಮಾಡಿದ್ದರಿಂದ ಪಾಳೆಯದ ಕಡೆ ಭಾಗದಲ್ಲಿದ್ದವರು ಸುಟ್ಟು ಹೋದರು. ಓಕೆ, ನಂತರ ಅದೇ ರೀತಿಯಾಗಿ 10ನೇ ವಚನ ಓದಿಕೊಳ್ಳೋಣ. 10ನೇ ವಚನ, 11ನೇ 10ನೇ ವಚನ. ಎಲ್ಲ ಕುಟುಂಬದವರು ತಮ್ಮ ತಮ್ಮ ಡೇರೆಯ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯೆಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರವಾಯಿತು ಎಂಬುದಾಗಿ ನೋಡುತ್ತೇವೆ. ನಂತರ ಅದೇ ಅಧ್ಯಾಯ 33ನೇ ವಚನಕ್ಕೆ ಬರೋಣ. 33ನೇ ವಚನ. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿಯೇ ಯೆಹೋವನು ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು ಎಂಬುದಾಗಿ ನೋಡುತ್ತೇವೆ. ಈ 3 ವಚನದಲ್ಲಿ ದೇವರು ಕೋಪಗೊಂಡದರ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಈಗ ಪ್ರಿಯರೇ, ಇಸ್ರಾಯೇಲರು ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆ ಸ್ಥಳದ ಹೆಸರು ಅಲ್ಲಿ ಏನು ಘಟನೆ ನಡೆಯಿತೋ ಅದರ ಆಧಾರದ ಮೇಲೆ ಕೊಡಲ್ಪಟ್ಟಿದೆ. ತಬೇರ ಎಂಬುದಾಗಿ ನೋಡುತ್ತೇವೆ. 3ನೇ ವರ್ಷದಲ್ಲಿ 11ನೇ 3ನೇ ವರ್ಷದಲ್ಲಿ ತಬೇರ ಎಂಬತಕ್ಕಂಥ ಸ್ಥಳದಲ್ಲಿ ಅವರು ಇದ್ದಾರೆ. ಓಕೆ, ಈಗ ಅವರು ಈ ಸೀನಾಯಿ ಅರಣ್ಯದಿಂದ 3 ದಿವಸ ಪ್ರಯಾಣ ಮಾಡಿದ್ದಾರೆ. ಈಗ ಸೀನಾಯಿ ಪರ್ವತದಿಂದ 3 ದಿನ ಪ್ರಯಾಣ ಮಾಡಿ ಅವರು ಈಗ ಕಾನಾನ್ ದೇಶದ ಕಡೆಗೆ ಅಥವಾ ಕಾದೇಶ್ ಬರ್ನಿಯಕ್ಕೆ ಅವರು ಹೋಗ್ತಾ ಇದ್ದಾರೆ. ಓಕೆ, ಈಗ ಹೋಗುವ ಸಮಯದಲ್ಲಿ ಅವರು ತಬೇರ ಎಂಬತಕ್ಕಂಥ ಸ್ಥಳಕ್ಕೆ 3ನೇ ದಿನದಲ್ಲಿ ಬಂದಿದ್ದಾರೆ. ನಾನು ನಿನ್ನೆ ದಿವಸ ಅವರು ಐಗುಪ್ತ ದೇಶದ ಹೊರಟಂಥ ಸಮಯ ನಿಮ್ಗೆ ಹೇಳಿದೆ, ಡೇಟ್ ಹೇಳಿದೆ, ಏಪ್ರಿಲ್ 14ನೇ ತಾರೀಕು ಅಲ್ವಾ. ನಂತರ ಅವರು ಸೀನಾಯಿ ಬೆಟ್ಟಕ್ಕೆ ಬಂದು ಜೂನ್ 15ನೇ ತಾರೀಕು. ನಾನು ಜುಲೈ ಎಂಬುದಾಗಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಹೇಳ್ತಾ ಬಂದೆ. ಆದರೆ ಅದು 3ನೇ ತಿಂಗಳು, ಅಂದರೆ 3ನೇ ತಿಂಗಳಲ್ಲ, 3 ತಿಂಗಳಲ್ಲ, 2 ತಿಂಗಳ ಪ್ರಯಾಣ ಅಷ್ಟೇ. ಅಂದರೆ ಅವರು ಐಗುಪ್ತ ದೇಶದಿಂದ ಜೂನಲ್ಲಿ ಹೊರಟರು ಅಲ್ವೇ, ಏಪ್ರಿಲಲ್ಲಿ ಹೊರಟರು. ಏಪ್ರಿಲಲ್ಲಿ ಹೊರಟು 14ನೇ ತಾರೀಕು ರಾತ್ರಿ ಹೊರಟರು ಅವರು ಅಲ್ವೇ. ಅವರು ನಾವು 19ನೇ ಅಧ್ಯಾಯಕ್ಕೆ ಬರುವಾಗ ವಿಮೋಚನ ಕಾಂಡ 2ನೇ ತಿಂಗಳ ಅದೇ ದಿನ, ಅಂದರೆ ಮೊದಲನೇ ದಿನದಲ್ಲಿ ಅಲ್ಲಿಗೆ ಬಂದು ಸೇರಿದ್ರು. ಅಂದರೆ ಎಷ್ಟು ದಿನ ಆಯಿತು? ಅವರು ಒಂದು ಈಗ 14ನೇ ತಾರೀಕು ಹೊರಟಂಥವರು ಅವರು 3ನೇ ತಿಂಗಳಲ್ಲಿ ಇಲ್ಲಿಗೆ ಬಂದು ಸೇರಿದ್ರು. 3ನೇ ತಿಂಗಳಲ್ಲಿ ಅಲ್ಲಿಗೆ ಬಂದಂಥದ್ದು. ನಂತರ ಅವರು ಅಲ್ಲಿಂದ ಅಲ್ಲಿ 11 ತಿಂಗಳಿದ್ದು ತಿರುಗಿ ಅವರು ಅಲ್ಲಿಂದ ಪ್ರಯಾಣ ಮಾಡುತ್ತಾರೆ. ನಾನು ಅರಣ್ಯಕಾಂಡ 10ನೇ ಇದ್ದಲ್ಲಿ ನಿಮ್ಗೆ ಹೇಳ್ತಾ ಬಂದೆ. 11ನೇ ವರ್ಷದಲ್ಲಿ ಅವರು ಅಲ್ಲಿ ಇದ್ದ ಮೇಲೆ ನಂತರ ಅಲ್ಲಿಂದ ಹೊರಡ್ತಾರೆ. ಅವರು ಅಲ್ಲಿಂದ ಹೊರಟು ಅವ್ರೀಗ 3 ದಿನ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಈಗ ಅವರು ಹೊರಡುವಂಥ ರೀತಿನೇ ಬೇರೆ. ಸೀನಾಯಿ ಬೆಟ್ಟದಿಂದ ಅವರು ಪ್ರಯಾಣ ಮಾಡುವಂಥ ರೀತಿನೇ ಬೇರೆ ಇದೆ. ಏನಂದರೆ ಆರ್ಡರ್ ಪ್ರಕಾರ ಹೋಗ್ತಾ ಇದ್ದಾರೆ. ಈಗ ಕ್ರಮದ ಪ್ರಕಾರ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ದೇವರು ಹೇಗೆ ಆರ್ಡರ್ ಕೊಟ್ಟಿದ್ದಾನೋ ಅದೇ ಪ್ರಕಾರ ಅವರು ಪ್ರಯಾಣಿಸಿ ಬರ್ತಾ ಇದ್ದಾರೆ. ಅದನ್ನೇ ನಾವು ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ನಾವು ಓದುವಂಥದ್ದು. ಅವರ ಕ್ರಮ ಹೇಗಿತ್ತು, ಅವರು ಹೋಗುವಂಥ ಕ್ರಮ ಹೇಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ಮಂಜೂಷ ಮುಂದೆ ಹೋಗ್ತಾ ಇತ್ತು, ನಂತರ ಮೋಶೆ ಆರೋನರು ಹೋಗ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಅದಾದಮೇಲೆ ಅವರ ಹಿಂದೆ
ಯಹೂದ ಕುಲ ಮತ್ತು ಇಸಾಕರ್ ಕುಲ ಮತ್ತು ಜೆಬುಲೂನ್ ಕುಲ ಹೋಗ್ತಾ ಇತ್ತು ಎಂಬುದಾಗಿ ನೋಡುತ್ತೇವೆ. ಇದು ಕ್ರಮ. ಅವರು ಎಲ್ಲಿ ಹೋಗ್ಬೇಕಾದ್ರೂ ಅದೇ ಕ್ರಮದಲ್ಲಿ ಹೋಗ್ಬೇಕಿತ್ತು ಅಲ್ವೇ. ಯಾವುದೇ ಆರ್ಡರ್ ತಪ್ಪವಾಗಿಲ್ಲ. ಅಂದರೆ ಇದು ದೇವರು ಹಾಕಿಕೊಟ್ಟಂಥ ಒಂದು ಕ್ರಮದಲ್ಲಿ ಅವರು ಹೋಗ್ತಾ ಇದ್ರು. ಮೊದಲನೇದಾಗಿ ಮಂಜೂಷ ಮುಂದೆ ಹೋಗ್ತಾ ಇತ್ತು, ನಂತರ ಆರೋನ್ ಮೋಶೆ ಅವರ ಜೊತೆಲಿ ಇರ್ತಾ ಇದ್ರು. ಇದು ಮೊದಲನೇ ಸೆಕ್ಷನ್. ಎರಡನೇ ಸೆಕ್ಷನ್ ಅಂದರೆ ಯಹೂದ ಮತ್ತು ಅವ್ರ ಜೊತೆಯಲ್ಲಿ ಇಸಾಕರ್ ಮತ್ತು ಜೆಬುಲೂನ್, ಈ ಮೂರು ಕುಲಗಳು ಒಟ್ಟಿಗೆ ಹೋಗ್ತಾ ಇತ್ತು, ಆಯ್ತಲ್ವೇ. ನಂತರ ಮೂರನೇ ಸೆಕ್ಷನ್ ಅಂದರೆ ಗೆರ್ಶೋಮ್ ಮೆರಾರಿ ಅವರು ಈ ದೇವಾಲಯದ ದೇವದರ್ಶನ ಗುಡಾರದ ಬಟ್ಟೆಗಳು ಅದರ ಸಾಮಾನುಗಳು ಹೊತ್ಕೊಂಡು ಹೋಗ್ತಾ ಇದ್ರು ಅಲ್ವೇ. ಅಂದರೆ ಹೊರಗಡೆ ಸಾಮಾನುಗಳಿದೆಯಲ್ಲ, ಬಟ್ಟೆ, ದೇವದರ್ಶನ ಗುಡಾರದ ಬಟ್ಟೆ ಮತ್ತು ಅದರ ಚೌಕಟ್ಟುಗಳು, ಇದೆಲ್ಲವನ್ನ ಈ ಗೆರ್ಶೋಮ್ ಮೆರಾರಿಯರು ಹೊತ್ಕೊಂಡು ಹೋಗ್ತಾ ಇದ್ರು. ಇವ್ರ್ಯಾರು? ಲೇವಿಯ ಕುಲದವರು. ಇವರು ಲೇವಿಯ ಕುಲದವರು ದೇವಸ್ಥಾನದ ಸಾಮಾನುಗಳ ಜವಾಬ್ದಾರಿ ಅವ್ರಿಗಿರುವಂಥದ್ದು, ಲೇವಿ ಕುಲದವ್ರಿಗೆ. ಅದರಿಂದ ಗೆರ್ಶೋಮ್ ಮೆರಾರಿ ಅವರೆಲ್ಲರೂ ಸಹ ದೇವಾಲಯದ ಆ ಚೌಕಟ್ಟುಗಳು, ಬಟ್ಟೆಗಳು, ಇವೆಲ್ಲ ಗದ್ದುಗೆ ಕಲ್ಲುಗಳು ಇದನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ರು. ಅಂದರೆ ದೇವದರ್ಶನ ಗುಡಾರದ ಹೊತ್ಕೊಂಡು ಅವ್ರು ಹೋಗ್ತಾ ಇದ್ರು. ಓಕೆ. ನಂತರ ಅವರ ಹಿಂದೆ ನಾಲ್ಕನೇ ಸೆಕ್ಷನ್ ಯಾರು ಹೋಗ್ತಾರೆ? ರೂಬೇನ್, ಸಿಮಿಯೋನ್, ಗಾದ್ ಹೋಗ್ತಾ ಇದ್ರು. ಓಕೆ. ಈ ಒಂದು ಮೂರು ಕುಲದವರು ನಾಲ್ಕನೇ ಗುಂಪಲ್ಲಿ ಹೋಗುವಂತರಾಗಿದ್ರು. ಅವರ ಹಿಂದೆ ಐದನೇ ಗುಂಪು ಕೆಹಾತ್ಯರು ಎಂಬುದಾಗಿ ನೋಡುತ್ತೇವೆ. ಆ ಕೆಹಾತ್ಯರು ಅವರು ಸಹ ಲೇವಿಯರೇ. ಅವರು ದೇವಾಲಯದ ಪವಿತ್ರ ಸಾಮಾನುಗಳು ಬರುವಂಥದ್ದು. ಅಂಜುದಂದರೆ ಮಂಜೂಷದ ಪೆಟ್ಟಿಗೆ ಇರ್ಬೋದು, ಆ ದೀಪಸ್ತಂಭ, ಯಜ್ಞವೇದಿ, ಧೂಪವೇದಿ ಮತ್ತು ಗಂಗಾಳ, ಈ ದೀಪಸ್ತಂಭ, ಈ ಮೇಜು, ಇದೆಲ್ಲ ಈ ಪವಿತ್ರ ವಸ್ತುಗಳನ್ನು ಹೊತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಈ ಕೆಹಾತ್ಯರು. ಇವರು ಸಹ ಲೇವಿಯ ಮೂರು ಮಕ್ಕಳು, ಗೆರ್ಶೋಮ್, ಮೆರಾರಿ, ಕೆಹಾತ್ಯರು ಎಂಬುದಾಗಿ. ಅಲ್ಲ, ಇವರಿಗೆ ಈ ದೇವಸ್ಥಾನದ ವಸ್ತುಗಳ ವಿಷಯದಲ್ಲಿ ಬಹಳ ಜವಾಬ್ದಾರಿ ಇವರಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ನಾವು ಆರನೇ ಸೆಕ್ಷನ್ ನೋಡುವಾಗ ಎಫ್ರಾಯಿಮ್ ಮತ್ತು ಮನಸ್ಸೆ ಮತ್ತು ಬೆನ್ಯಾಮಿನ್ ಎಂಬುದಾಗಿ ನೋಡುತ್ತೇವೆ. ಈ ಮೂರು ಗುಂಪಿನವರು, ಈ ಮೂರು ಕುಲದವರು ಅವರ ಹಿಂದೆ ಆರನೇ ಗುಂಪಾಗಿ ಹೋಗುತ್ತಾ ಇದ್ದರು. ಅಂದರೆ ಇದು ಒಂದು ಆರ್ಡರ್ ಆಗಿ, ದೇವರು ಕೊಟ್ಟಂತ ಆರ್ಡರ್ ಪ್ರಕಾರವಾಗಿ ಹೋಗ್ತಾ ಇದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಏಳನೇ ಸೆಕ್ಷನ್ ಅಲ್ವೇ, ಕೊನೆಯದಾಗಿ ದಾನ್ ಕುಲ ಮತ್ತು ಅಶೇರ್ ಕುಲ, ನಂತರ ನಫ್ತಾಲಿ, ಈ ಮೂರು ಕುಲಗಳು ಹಿಂದೆ ಹೋಗ್ತಾ ಇದ್ರು. ಇವರು ಏಳನೇ ಟೀಮ್ ಇವರು. ಓಕೆ. ಮೊದಲನೇ ಟೀಮು ಮಂಜೂಷ, ಜೊತೆಯಲ್ಲಿ ಆರೋಣ, ಮೋಶೆ. ನಂತರ ಆಮೇಲೆ ಯೂದನ್ ಜೊತೆ ಅಲ್ವೇ, ನಮ್ಮೆಲ್ಲರಿಗೂ ನಾನು ಹೇಳ್ತಾ ಬಂದಿದ್ದೀನಿ. ಓಕೆ. ಕೊನೆಯದಾಗಿರುವಂಥದ್ದು ದಾನ್ ಮತ್ತು ಅಶೇರ್, ನಫ್ತಾಲಿ, ಈ ಮೂರು ಕುಲಗಳು ಹಿಂದೆ ಹೋಗ್ತವೆ. ಅದಾದಮೇಲೆ ಇನ್ನು ಬೇರೆ ಅನ್ಯ ಜನರು, ಓಕೆ, ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತ ಕರೀತಾರೆ ಅವ್ರನ್ನ. ಅಂದರೆ ಅಲ್ಲಿ ಯಾರೇ ಇರ್ಬೋದು, ಯಾರೇ ಇರ್ಬೋದು, ಬೇರೆ ಯಾವ ಜನಾಂಗದವ್ರು ಇರ್ಬೋದು, ಅವರ ಒಂದು ಗುಂಪಿಗೆ ಸೇರಿಸಿ ಅವರು ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತ ಕರೀತಾರೆ. ಮಿಶ್ರ ಜಾತಿಯವರು ಅವರೆಲ್ಲ ಅಲ್ವೇ. ಅವರೆಲ್ಲ ಸಹ ಅವ್ರ ಹಿಂದೆ ಲಾಸ್ಟ್ ಫೈನಲಲ್ಲಿ ಹೋಗುವಂಥವ್ರಾಗಿದ್ರು. ಅಂದರೆ ಐಗುಪ್ತ ದೇಶದಿಂದ ಇಸ್ರಾಯೇಲರೊಂದಿಗೆ ಅನ್ಯರು ಬಹುಮಂದಿ ಹೊರಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆ ವಚನ ಓದಿಕೊಳ್ಳೋಣ. ನಾನು ಅವ್ರ ಆರ್ಡರ್ ಹೇಗಿತ್ತು, ಎಷ್ಟು ಚಂದವಾಗಿ ದೇವರು ಅವ್ರನ್ನ ಆರ್ಡರ್ ಪ್ರಕಾರ ಹೋಗ್ಲಿಕ್ಕೆ ಹೇಳಿದನು ಎಂಬುದಾಗಿ ನಾನು ಹೇಳಲಿಕ್ಕೆ ಇರುವಂಥದ್ದು. 12ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ 38ನೇ ವಚನ ಓದಿಕೊಳ್ಳೋಣ. ಅಲ್ಲಿ ನೋಡುತ್ತೇವೆ, ವಿಮೋಚನ ಕಾಂಡ 12ನೇ ಅಧ್ಯಾಯ 38ನೇ ವಚನ. ವಿಮೋಚನ ಕಾಂಡ 12:38ರಲ್ಲಿ 37ರಿಂದ ಓದೋಣ. ಇಸ್ರಾಯೇಲರು ರಾಮ್ಸೇಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲ್ಲವೇ ಸುಮಾರು 6 ಲಕ್ಷ ಗಂಡಸರು, ಅವರೊಂದಿಗೆ ಬಹುಮಂದಿ ಅನ್ಯರು ಹೊರಟು ಹೋದರು ಅಂತ ಬರೆಯಲ್ಪಟ್ಟಿದೆ. ಅವರ ಜೊತೆಯಲ್ಲಿ ಬಹುಮಂದಿ ಅನ್ಯರು ಸಹ ಹೊರಟು ಹೋದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಇಸ್ರಾಯೇಲರೊಂದಿಗೆ ಬರೀ ಇಸ್ರಾಯೇಲರು 6 ಲಕ್ಷ ಗಂಡಸರು ಮಾತ್ರವಲ್ಲ, ಅವರೊಂದಿಗೆ ಬೇರೆ ಜನಾಂಗದವರು ಸಹ ಅವರ ಜೊತೆಯಲ್ಲಿ ಬಂದವರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ನಾನು ಯಾಕಿದನ್ನು ಹೇಳಿದೆ ಅಂದರೆ ಅದು ಬಹಳ ವಿಶೇಷವಾದದ್ದಿಲ್ಲಿ. ಅದರಿಂದ ಆ ಒಂದು ಜನರು ಸಹ ಅವರ ಜೊತೆಯಲ್ಲಿ ಬಂದರು. ಓಕೆ. ಈ ರೀತಿಯಾಗಿ ಅವರ ಪ್ರಯಾಣ ಇತ್ತು. ಈಗ 3 ದಿನ ಅದೇ ರೀತಿಯಾಗಿ ಪ್ರಯಾಣ ಮಾಡಿ ಬಂದರು. ಈಗ 3 ದಿನ ಪ್ರಯಾಣ ಮಾಡಿ ಬಂದಾಗ 10ನೇ ಅಧ್ಯಾಯ 33ನೇ ವಚನಕ್ಕೆ ಬರೋಣ. 10ನೇ ಅಧ್ಯಾಯ 33ನೇ ವಚನ ಅರಣ್ಯಕಾಂಡ. ಓಕೆ, ಅರಣ್ಯಕಾಂಡ 10ನೇ ಅಧ್ಯಾಯ 33ನೇ ವಚನಕ್ಕೆ ಬರುವಾಗ ಅವರು ಯೆಹೋವನ ಬೆಟ್ಟವನ್ನು ಬಿಟ್ಟು 3 ದಿನದ ಪ್ರಯಾಣದಷ್ಟು ದೂರ ಹೋದರು. ಅಂದರೆ ಯೆಹೋವನ ಬೆಟ್ಟವನ್ನು ಬಿಟ್ಟು ಅಂದರೆ ಸೀನಾಯಿ ಬೆಟ್ಟ, ದೇವರ ಬೆಟ್ಟ, ಹೋರೇಬ್ ಬೆಟ್ಟ ಅಂತ ಹೆಸರುಗಳು ಅದಕ್ಕೆ. ಓಕೆ. ಈ ಬೆಟ್ಟವನ್ನು ಬಿಟ್ಟು 3 ದಿನ ಪ್ರಯಾಣದಷ್ಟು ದೂರ ಹೋದರು.
ಇಳುಕೊಳ್ಳತಕ್ಕ ಸ್ಥಳವನ್ನು ನೋಡುವುದಕ್ಕೋಸ್ಕರ ಯೆಹೋವನ ಒಡಂಬಡಿಕೆಯ ಮಂಜೂಷವು ಆ 3 ದಿವಸ ಅವರ ಮುಂದಾಗಿ ಹೋಗುತ್ತಿತ್ತು. ಅಂದ್ರೆ ಫಸ್ಟ್ ಹೋಗ್ತಾ ಇದ್ದೆ ಯಾವುದು? ಯೆಹೋವನ ಒಡಂಬಡಿಕೆಯ ಮಂಜೂಷದ ಪೆಟ್ಟಿಗೆಯನ್ನ ಯಾಜಕರು ಹೊತ್ಕೊಂಡು ಹೋಗ್ತಾ ಇದ್ರು. ಅದು ಮುಂದೆ ಹೋಗ್ತಾ ಇವರೆಲ್ಲ ಇಳ್ಕೊಳ್ಬೇಕಾದ ಸ್ಥಳ ಯಾವುದು ಅಂತ ಅದಕ್ಕೆ ನೋಡ್ಲಿಕ್ಕೆ ಮುಂದೆ ಹೋಗ್ತಾ ಇತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಇವರಿಗೆ ಮಾರ್ಗದರ್ಶನ ಮಾಡ್ತದಂಥದ್ದು, ಇವ್ರು ಎಲ್ಲಿ ಉಳ್ಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕಂತ ಮಾರ್ಗದರ್ಶನ ಮಾಡ್ತದ್ದು ಯಾರು? ದೇವರು ಎಂಬುದಾಗಿ ನೋಡ್ತೇವೆ. ಇದು ದೇವರ ಮಂಜೂಷದ ಪೆಟ್ಟಿಗೆ ದೇವರ ಪ್ರಸನ್ನತೆಯನ್ನ ತಿಳಿಸುವಂತದ್ದಾಗಿತ್ತು. ಅದರಿಂದ ಮುಂದಾಗಿ ಮಂಜೂಷವನ್ನು ಹೊತ್ಕೊಂಡು ಹೋಗ್ತಾ ಇದ್ರು, ಅವ್ರು ಇಳ್ಕೊಳ್ಬೇಕಾದ ಸ್ಥಳವನ್ನು ತೋರಿಸ್ತಾ ಇತ್ತು ಎಂಬುದಾಗಿ ನೋಡುತ್ತೇವೆ. ನಂತರ 34ನೇ ವಚನಕ್ಕೆ ಬರುವಾಗ, ಅವರು ಪಾಳೆಯದಿಂದ ಹೊರಡುವಾಗ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಅವರ ಮೇಲೆ ಇತ್ತು. ಯೆಹೋವನ ಮಂಜೂಷವು ಹೊರಡುವಾಗ ಮೋಶೆ, ಯೆಹೋವನೇ, ಎದ್ದು ಹೊರಡೋಣವಾಗಲಿ, ನಿನ್ನ ವೈರಿಗಳು ಚೆದರಿ ಹೋಗಲಿ, ನಿನ್ನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗಲಿ ಎಂದು ಹೇಳುವನು. ಅದು ನಿಂತಾಗ ಅವನು, ಯೆಹೋವನೇ, ಇಸ್ರಾಯೇಲರ ಲಕ್ಷಾಂತರ ಕುಟುಂಬಗಳ ಮಧ್ಯದಲ್ಲಿ ತಿರುಗಿ ಬರೋಣವಾಗಲಿ ಎಂದು ಹೇಳುವನು. ಅಂದ್ರೆ ಹೋಗುವಾಗ ಹೊರಡೋಣವಾಗಲಿ ಅಂತ ಹೇಳ್ತಾನೆ, ಎದ್ದು ಹೊರಡೋಣವಾಗಲಿ ಯೆಹೋವನೇ ಎಂಬುದಾಗಿ ಹೇಳುತ್ತಾನೆ. ನಿಂತಾಗ ಯೆಹೋವನೇ, ಇಸ್ರಾಯೇಲರ ಲಕ್ಷಾಂತರ ಕುಟುಂಬಗಳ ಮಧ್ಯದಲ್ಲಿ ತಿರುಗಿ ಬರೋಣವಾಗಲಿ ಎಂಬುದಾಗಿ ಹೇಳುತ್ತಾನೆ. ಹೋಗುವಾಗ ದೇವರಿಗೆ ಹೇಳ್ತಾನೆ ಹೊರಡೋಣವಾಗಲಿ, ಇಳಿಯುವಾಗ ಅಥವಾ ನಿಲ್ಲುವಾಗ ಬರೋಣವಾಗಲಿ ಎಂಬುದಾಗಿ ಹೇಳುವುದನ್ನ ನೋಡುವಂತರಾಗಿದ್ದೇವೆ. ಹೀಗೆ ಇವರು ಪ್ರಯಾಣ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅರ್ಥ, ದೇವರು ಸ್ಟೆಪ್ ಬೈ ಸ್ಟೆಪ್, ಹಂತ ಹಂತವಾಗಿ ಇವರ ಮಾರ್ಗದರ್ಶನ ಮಾಡುತ್ತಾ ಮುಂದೆ ಹೋಗ್ತಾ ಇದ್ದೇನೆ ಎಂಬುದನ್ನ ನೋಡುವಂತರಾಗಿದ್ದೇವೆ. ಅದರಿಂದ ಈ 10ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತದೆ ನೋಡಿ. 10ನೇ ಅಧ್ಯಾಯ 13ನೇ ವಚನದಲ್ಲಿ ಓದುವಾಗ, ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ ರೀತಿಯಲ್ಲಿ ಅವರು ಪ್ರಯಾಣ ಮಾಡಿದ್ದು ಇದು ಮೊದಲನೇ ಸಾರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರರ್ಥ, ದೇವರು ಆಜ್ಞಾಪಿಸಿದ ಪ್ರಕಾರ ಪ್ರಯಾಣ ಮಾಡುವುದು ಇದೇ ಮೊದಲನೇ ಸಾರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರು ಆಜ್ಞಾಪಿಸಿದ ಪ್ರಕಾರವಾಗಿ ಪ್ರಯಾಣಿಸುವಂತ ಒಂದು ಟೀಮ್ ಅನ್ನಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ಹೇಗೆ ಆರ್ಡರ್ ಮಾಡಿದಾನೆ ಅದೇ ಪ್ರಕಾರ ಅವರು ಅದೇ ಗುಂಪಾಗಿ ಅವರು ಪ್ರಯಾಣ ಮಾಡ್ತಾ ಇದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಸೀನಾಯಿ ಬೆಟ್ಟದಿಂದ ಆಚೆಗೆ ಒಂದು ಕ್ರಮವನ್ನು ಕೊಟ್ಟನು, ನೀವು ಹೀಗೆ ಇರಬೇಕು. ಇನ್ನೊಂದು ವಿಷಯ ಏನಂದ್ರೆ, ಅವರು ದೇವದರ್ಶನ ಗುಡಾರ ಹಾಕುವಾಗಲೂ ಸಹ ಮಧ್ಯದಲ್ಲಿ ಹಾಕ್ಬಿಟ್ಟು ಸುತ್ತ ಒಂದು ಆರ್ಡರ್ ಪ್ರಕಾರ ಅವರ ಗುಡಾರಗಳನ್ನು ಹಾಕ್ಕೊಳ್ಬೇಕಿತ್ತು. ಯಾವ ದಿಕ್ಕಿನಲ್ಲಿ ಯಾರು ಇರಬೇಕೆಂಬುದು ಸಹ ಆ ದೇವರು ತಿಳಿಸ್ಕೊಟ್ಟನು. ಅದೇ ದಿಕ್ಕಿನಲ್ಲಿ ಅವರೆಲ್ಲ ಟೆಂಟ್ಗಳು ಹಾಕೋಬೇಕು. ಅವ್ರು ಇಷ್ಟ ಬಂದ ದಿಕ್ಕಿನಲ್ಲಿ ಟೆಂಟ್ಗಳು ಹಾಕೋಗಿಲ್ಲ. ನನಗೆ ಈ ಸ್ಥಳ ಇಷ್ಟ ಆಗಿದೆ ಅಂತ ಹೇಳಂಗಿಲ್ಲ. ಅಂದ್ರೆ ಒಂದೊಂದು ಕುಲಕ್ಕೆ ಒಂದೊಂದು ದಿಕ್ಕನ್ನು ಕೊಟ್ಟಿದ್ರು, ಆ ದಿಕ್ಕಲ್ಲಿ ಅವರು ಹಾಕೊಳ್ಬೇಕಿತ್ತು. ಆದ್ರೆ ಸುತ್ತಲೂ ದೇವದರ್ಶನ ಗುಡಾರ ಸುತ್ತಲೂ ಲೇವಿಯರು ಮಾತ್ರ, ಲೇವಿಯರು ಅಂದ್ರೆ ಮೆರಾರಿ, ಗೆರ್ಶೋಮ್, ಕೆಹಾತ್ಯರು ಮಾತ್ರ ಸುತ್ತಲೂ ಇರಬೇಕಿತ್ತು. ಇನ್ನು ಉಳಿದಂಥವ್ರು ಯಾರು ಹತ್ತಿರದಲ್ಲಿ ದೇವದರ್ಶನ ಗುಡಾರ ಹತ್ತಿರದಲ್ಲಿ ಟೆಂಟ್ ಹಾಕೊಳ್ಳೋಗಿಲ್ಲ, ಅವ್ರ ಗುಡಾರ ಹಾಕೊಳ್ಳೋಗಿಲ್ಲ. ಈ ಕ್ರಮದಲ್ಲಿ ಅವ್ರು ಇದ್ರು ಎಂಬುದಾಗಿ ನೋಡ್ತೇವೆ. ಈ ರೀತಿ ಒಂದು ಕ್ರಮವನ್ನು ಮಾಡಿ ದೇವರು ಏನ್ ಮಾಡಿದ್ನು, ಇವರು ಯಾತ್ರೆ ಮಾಡುವಂತೆ ಕಳಿಸಿಕೊಟ್ಟನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹೀಗೆ 3ನೇ ದಿನ ಪ್ರಯಾಣ ಆದ್ಮೇಲೆ ಅವರು ತಬೇರ ಎಂಬತಕ್ಕಂಥ ಸ್ಥಳಕ್ಕೆ ಬರುತ್ತಾರೆ. ತಬೇರ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಜನರು ಗುಣಗುಟ್ಟುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ನಮಗೆ ದುರಾವಸ್ಥೆ ಉಂಟಾಯಿತು ಎಂಬುದಾಗಿ, ಪ್ರಾಪ್ತವಾಯಿತು ಎಂಬುದಾಗಿ ಅವರ 11ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ಅವರು ಗುಣಗುಟ್ಟುವಂಥದ್ದನ್ನ ನೋಡುವಂತರಾಗಿದ್ದೇವೆ. ಯಾಕೆ ಗುಣಗುಟ್ಟುತ್ತಾ ಇದ್ದಾರೆ? ಈಗ 4ನೇ ವಚನವನ್ನು ಓದುವ ಸಮಯದಲ್ಲಿ ನಿಮಗೆ ಅರ್ಥವಾಗ್ತದಲ್ಲಿ ಅಲ್ಲಿ ನೋಡ್ತೇವೆ. 4ನೇ ವಚನಕ್ಕೆ ಬರುವಾಗ, ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಾ? ಮಿಕ್ಸ್ಡ್ ಮಲ್ಟಿಟ್ಯೂಡ್ ಎಂಬುದಾಗಿ ಹೇಳ್ತಾ ಅಲ್ವಾ, ಬೇರೆ ಒಂದು ಜನರ ಒಂದು ಮಿಶ್ರ ಜನರು ಇದ್ರಲ್ಲ, ಅವರು ಇತರ ಜನರು ಎಂಬುದಾಗಿ ಹೇಳಾಗ ಅವರು ಅನ್ಯ ಜನರು, ಐಗುಪ್ತ ದೇಶದಿಂದ ಇಸ್ರಾಯೇಲ್ ಅಲ್ಲದವ್ರು ಹೊರಟ್ರಲ್ಲ ಅವರು ಅಲ್ವೇ, ಅವ್ರು ಏನು ಮಾಡಿದ್ರು, ಮಾಂಸವನ್ನ ಆಶಿಸಿದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆಯ್ತಲ್ವಾ? ಈಗ ಮಾಂಸದಾಸ್ತಿ ಯಾರಿಗೆ ಬಂತು? ಫಸ್ಟು ಮಾಂಸದಾಸೆ ಅನ್ಯರಿಗೆ ಬಂದಂಥದ್ದು. ಅರ್ಥ ಆಯ್ತಾ? ಈ ಆಸೆಯನ್ನು ಯಾರಿಗೆ ತುಂಬಿದ್ರು? ಇಸ್ರಾಯೇಲರಿಗೆ ಅವರು ತುಂಬಿದರು. ಕೆಲವು ಸಮಯಗಳಲ್ಲಿ ನಾವು ಯಾರ ಮಧ್ಯೆಲ್ಲೂ ವಾಸ ಮಾಡ್ತಾ ಇದ್ದೇವೆ? ನಮ್ಮ ಸುತ್ತ ಎಲ್ಲ ವಿಶ್ವಾಸಿಗಳಿಲ್ಲ. ನಮ್ಮ ಸುತ್ತ ಎಲ್ಲ ವಿಶ್ವಾಸಿಗಳಿಲ್ಲ. ನಾವು ಅಲ್ಲಲ್ಲಿ ಒಬ್ಬರಾಗಿ ಒಂದೊಂದು ಕುಟುಂಬ, ವಿಶ್ವಾಸಿಗಳ ಕುಟುಂಬ ಇದೆ ಅಷ್ಟೇ. ಸುತ್ತಮುತ್ತ ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಎಲ್ಲ ಸ್ಥಳದಲ್ಲಿ ಹೆಚ್ಚಿನ ಪಾಲು ಅನ್ಯ ಜನರು ಇರುವಂಥ ಸ್ಥಳವಾಗಿದೆ ಪ್ರೇರೆ. ಅನ್ಯ ಜನರು ನಮ್ಮನ್ನ ಅವ್ರಿಗಿಷ್ಟ ಬಂದಂಥ ರೀತಿಯಲ್ಲಿ ನಮ್ಮನ್ನು ಪ್ರೇರೇಪಿಸ್ಬೋದು. ಭಾಳ ಎಚ್ಚರಿಕೆಯಾಗಿ ನಾವಿರಬೇಕು. ಯಾಕೆಂದರೆ ಅವ್ರಿಗೆ ಅದೇ ಮುಖ್ಯವಾದಂಥ ಒಂದು ವಿಷಯ ಅಲ್ವೇ. ಅದರಿಂದ ಅವರ ಮಧ್ಯದಲ್ಲಿ ಜೀವಿಸುವಂಥ ನಾವು
ನಮ್ಮ ದೇವರ ಕುರಿತಾಗಿಯೂ ದೇವರ ವಾಕ್ಯದ ಕುರಿತಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಬದುಕಬೇಕು. ಇಲ್ಲಿ ಈ ಇತರ ಜನರು ಏನು ಮಾಡಿದ್ರು, ಮಾಂಸವನ್ನು ಆಶಿಸಿದರು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನಂತರ ಈ ಇಸ್ರಾಯೇಲರು ಏನು ಮಾಡಿದ್ರು, ಆಗ ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಗಮನಿಸಿ, ತಿರುಗಿ ಹತ್ತುಕೊಂಡು ಮಾಂಸ ನಮಗೆ ಹೇಗೆ ಲಭಿಸಿತು? ಐಗುಪ್ತದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯಿತು, ಈ ಮಣ್ಣೆಯ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಈ ವಾಕ್ಯದಲ್ಲಿ ನೋಡಿದ್ರಾ ಏನು ಮಾಡ್ತಾ ಇದ್ದಾರೆ ಇವರು? ಇಸ್ರಾಯೇಲ್ ಜನರಿಗೆ ಪ್ರೇರೇಪಣೆ ಆಯಿತು. ಅಳ್ತಾ ಇದ್ರಂತೆ. ಏನಕ್ಕೋಸ್ಕರ? ಮಾಂಸಕ್ಕೋಸ್ಕರ ಅಳ್ತಾ ಇದ್ದಾರಂತೆ. ಓಕೆ, ಮಾಂಸಕ್ಕೋಸ್ಕರ ಅಳ್ಳಿ, ಪರವಾಗಿಲ್ಲ, ದೇವ್ರ ಹತ್ರ ಕೇಳ್ಕೊಳ್ಳಿ, ದೇವ್ರಿಗೆ ಕೊಡ್ತಾನೆ. ಆದರೆ ಅವ್ರು ಕಂಪ್ಯಾರಿಸನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಏನು ಕಂಪೇರ್ ಏನು ಮಾಡ್ತಾರೆ? ಹೋಲಿಕೆ ಮಾಡೋದೇನೋ ಅವರು. ಅಲ್ಲಿ ನಾವು ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಈಗ ಯಾವ್ದು ನೆನೆಸ್ಕೋತಾರೆ? ಅವ್ರಿಗೆ ಇದ್ರ ಅರ್ಥ ಏನಂದರೆ ಅಲ್ಲಿ ಚೆನ್ನಾಗಿತ್ತು ಅಂತ. ಕೆಲವರಿಗೆ ಈ ಕ್ರೈಸ್ತ ಜೀವನ ಸಪ್ಪೆ ಆಗ್ಬಿಟ್ಟಿದೆ. ಕೆಲವ್ರಿಗೆ ಏನಪ್ಪ ಅಂದರೆ ಅಲ್ಲಿ ಇದು ಚೆನ್ನಾಗಿತ್ತು, ಹೆಂಗೆ ಬೇಕು ಇಷ್ಟ ಬಂದಾಗ ಬದುಕೋಯ್ದಿತ್ತು ಅಂತ ಅರ್ಥ. ಇಷ್ಟ ಬಂದ ರೀತಿ ಇರ್ಬೋದಿತ್ತು. ಇಲ್ಲಿಗೆ ಬಂದು ಸ್ವಲ್ಪ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಅಲ್ವೇ, ಯಾಕಡೂ ತಿರುಗೋಗಿಲ್ಲ, ಇದನ್ನೇ ಮಾತಾಡಬೇಕು, ಹಿಂಗೆ ನಡ್ಕೋಬೇಕು ಅಲ್ಲ, ಭಾಳ ಕಷ್ಟ ಆಗ್ಬಿಟ್ಟಿದೆ. ಇವರು ಅದೇ ರೀತಿಯಲ್ಲಿ ಅಲ್ಲಿದ್ದಾಗ ಏನಿತ್ತು ನಮಗೆ? ಅಲ್ಲಿದ್ದಾಗ ಈ 16ನೇದಲ್ಲಿ ಹೇಳುತ್ತಾರೆ, ವಿಮೋಚನ ಕಂಡ 16ರಲ್ಲಿ, ಮಾಂಸದ ಪಾತ್ರೆಗಳ ಮುಂದೆ ಕೂತ್ಕೋತಿದ್ವಿ ಅಂತ. ಮಾಂಸದ ಪಾತ್ರೆ ಮುಂದೆ ಕೂತ್ಕೋತಾ ಇದ್ರಂತೆ. ಇಲ್ಲಿ ಅವ್ರಿಗೆ ಮೀನು ಸಿಕ್ತಿತ್ತಂತೆ, ಸೌತೆಕಾಯಿ ಇತ್ತು, ಜೊತೆಯಲ್ಲಿ ಕರ್ಬೂಜ ಇತ್ತು, ಉಳ್ಳಿಗಡ್ಡಿ, ಇದು ಒಂದು ರೀತಿ ತರಕಾರಿ, ದೊಡ್ಡ ತರಕಾರಿ, ಈರುಳ್ಳಿ ಕಂಡಾಗಿರುವಂಥದ್ದು, ಉದ್ದದ ತರಕಾರಿ ಇದು. ಓಕೆ, ಇದನ್ನು ಲೀಕ್ ಅಂತ ಕರೀತಾರೆ. ಓಕೆ, ನೀರುಳ್ಳಿ, ಬೆಳ್ಳುಳ್ಳಿ ಇವುಗಳ ನೆನಪು ಬರುತ್ತವಲ್ಲ. ಇವ್ರಿಗೆ ಯಾವ ನೆನಪು ಬಂತು? ಹಳೇದ್ರ ನೆನಪೆಲ್ಲ ಬಂತು. ಈಗ ಈ ಮಾಂಸ ಅಂದ ತಕ್ಷಣ ಅನ್ಯ ಜನರು ಮಾಂಸ ತಿನ್ಬೇಕಂತ ಆಸೆ ಪಟ್ಟ ತಕ್ಷಣ ಇಸ್ರಾಯೇಲ್ಗೆ ಏನಾಯಿತು? ಈ ಐಗುಪ್ತ ದೇಶ ನೆನಪು ಬಂತು ಅಲ್ವಾ? ನಾವೆಲ್ಲ ತಿಂತಿದ್ವಲ್ಲ, ಅಲ್ಲಿ ಮೀನು ತಿಂತಿದ್ವಿ, ಸೌತೆಕಾಯಿ ತಿಂತಿದ್ವಿ, ಎಲ್ಲ ತಿಂತಿದ್ವಿ, ಇಲ್ಲೇನೂ ಇಲ್ಲ. ಓಕೆ ಪ್ರಿಯ ದೇವಜನರೇ, ಇಸ್ರಾಯೇಲ್ ಒಂದು ವೇಳೆ ಇದನ್ನೆಲ್ಲ ತಿಂದಿರಬಹುದು, ಆದರೆ ಅವರು ಗುಲಾಮತನದಲ್ಲಿದ್ದರು. ತಿನ್ನುವಾಗ ಅವರು ಅನ್ಯರ ಕೈ ಕೆಳಗೆ ದಾಸತ್ವದಲ್ಲಿದ್ದರು. ಅವ್ರಿಗೆ ಬಿಡುಗಡೆ ಇರಲಿಲ್ಲ, ಅವರು ದಾಸತ್ವದಲ್ಲಿದ್ದರು, ಬಿಟ್ಟಿ ಕೆಲಸ ಮಾಡುತ್ತಾ ಇದ್ದರು. ಈಗ ಅವರಿಗೆ ಸ್ವತಂತ್ರ ಸಿಕ್ಕಿದೆ. ಈಗ ದೇವರವ್ರನ್ನ ಉತ್ತಮವಾದ ದೇಶಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಆದರೆ ಇವರು ನೆನೆಸ್ಕೊಳ್ಳೋದೇನಂದ್ರೆ ಬಾಂಡೇಜನ್ನು ನೆನೆಸ್ಕೊತಾ ಇದ್ದಾರೆ. ಅದರರ್ಥ ನಾವಲ್ಲೇ ಇನ್ನು ಗುಲಾಮರಾಗಿದ್ರೆ ಒಳ್ಳೇದಾಗಿತ್ತು ಎಂಬುದಾಗಿ ಹೇಳುವಂಥದ್ದು. ಪ್ರಿಯ ದೇವಜನರೇ, ನಮಗೆ ಈ ಲೋಕದಲ್ಲಿ ಏನು ಸಿಕ್ಕಿದರೂ ಪರವಾಗಿಲ್ಲ, ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ ದೇವರು. ಪಾಪದಿಂದ, ನರಕದಿಂದ ಬಿಡುಗಡೆ ಮಾಡಿದ್ದಾನೆ, ಗುಲಾಮತನದಿಂದ ಬಿಡಿಸಿದ್ದಾನೆ, ಸೈತಾನನಿಗೆ ಅಧೀನಲಾಗಿದ್ದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಈರುಳ್ಳಿಗಿಂತಲೂ ದೊಡ್ಡ ಆಶೀರ್ವಾದ ನಮಗುಂಟು, ಬೆಳ್ಳುಳ್ಳಿಗಿಂತಲೂ ದೊಡ್ಡ ಆಶೀರ್ವಾದ ಉಂಟು, ಮೀನಿಗಿಂತಲೂ ಮಾಂಸಕ್ಕಿಂತಲೂ ದೊಡ್ಡ ಆಶೀರ್ವಾದ ನಮಗೆ ಉಂಟು. ಈ ಲೋಕದಲ್ಲಿ ಮೀನು, ಮಾಂಸ, ಮೊಟ್ಟೆ ಏನು ಸಿಕ್ಕಿದರೂ ಪರವಾಗಿಲ್ಲ, ಅದಕ್ಕಿಂತಲೂ ಹೆಚ್ಚಿನ ದೇವರು ನಮಗಿದ್ದಾನೆ. ಇವ್ರು ನೋಡಿ, ಇವ್ರು ಏನಕ್ಕೋಸ್ಕರ ಏನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ? ಹಳೇ ಜೀವಿತ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಏನೂ ಇಲ್ಲ. ಏನಾಯ್ತು? ನಮ್ಮ ಜೀವ ಬತ್ತಿ ಹೋಯ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಡ್ರೈ ಆಯ್ತು ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ. ನಂತರ ಮತ್ತೇನು ಹೇಳ್ತಾರೆ? ಈ ಮಣ್ಣೆಯ ಹೊರತು ನಮಗೆ ಇನ್ನೇನು ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದಾರೆ. ಈ ಮಣ್ಣೆಯ ಹೊರತು ಇನ್ನೇನು ಸಿಕ್ಕಲಿಕ್ಕಿಲ್ಲ ಎಂಬುದಾಗಿ ಬಹಳ ಒಂದು ನಿರುತ್ಸಾಹದಿಂದ ಅವರು ಹೇಳುವುದನ್ನು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಇದಕ್ಕೆ ಪ್ರೇರೇಪಣೆ ಕೊಟ್ಟರು ಯಾರು? ಇದಕ್ಕೆ ಪ್ರೇರೇಪಣೆ ಕೊಟ್ಟಂಥವ್ರು ಅನ್ಯರು ಪ್ರೇರೇಪಣೆ ಕೊಟ್ಟರು. ಇವರು ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಈಗ ಅವ್ರೇನು ಮಾಡ್ತಾ ಇದ್ದಾರೆ? ಕಂಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಸರಿಯಾದಲ್ಲ ಅಂತ ಅರ್ಥ. ಈ ದೇವರನ್ನು ಹಿಂಬಾಲಿಸುವಂಥ ಜೀವನ, ಈ ಕ್ರಿಸ್ತಿಯ ಜೀವನ, ಇದು ಅಷ್ಟಾಗಿ ಸರಿ ಇಲ್ಲ, ಇದು ಸರಿಯಾದ್ದಲ್ಲ, ಅದು ಸರಿ ಅನ್ನೋ ರೀತಿಯಲ್ಲಿ ಇವರು ಹೋಲಿಕೆ ಮಾಡ್ತಾ ಇರುವಂಥದ್ದು. ನಮ್ಮ ಜೀವನದಲ್ಲಿ ಯಾವತ್ತಾರು ಅನ್ನ ಗಣಿಸಿದೆಯಾ? ಯಾಕಪ್ಪ ಇಲ್ಲಿಗೆ ಬಂದ್ಬಿಟ್ಟೆ, ಈ ಯೇಸು ಮಾರ್ಗಕ್ಕೆ ಎಂಬುದಾಗಿ ಗಣಿಸ್ತಾ ಇದೆ ಪ್ರಿಯರೇ? ಈ ಮಾರ್ಗ ಇಕ್ಕಟ್ಟೆ, ಕ್ರಿಸ್ತಿಯ ಮಾರ್ಗ ಇಕ್ಕಟ್ಟೆ, ಬಿಕ್ಕಟ್ಟೆ. ಹೆಂಗಂದ್ರೆ ಹಂಗೆ ಬದುಕಲಿಕ್ಕೆ ಆಗೋದಿಲ್ಲ. ಸತ್ಯ. ಯೇಸು ಕ್ರಿಸ್ತನು ಹೇಳಿದ್ದಾರೆ, ಇಕ್ಕಟ್ಟಾದ ಬಾಳಿಂದ ಒಳಕ್ಕೆ ಹೋಗಿರಿ, ದಾರಿ ಬಿಕ್ಕಟ್ಟು,
ಅದನ್ನು ಕಂಡುಹಿಡಿಯುವಂತರು ಸ್ವಲ್ಪ ಜನ. ಎಲ್ಲಿಗೆ ಹೋಗ್ತದೆ? ನಿತ್ಯ ಜೀವಕ್ಕೆ ಹೋಗ್ತದೆ. ಅಗಲವಾದ ಮಾರ್ಗಕ್ಕೆ ಅಗಲ ಮಾರ್ಗದಲ್ಲಿ ಹೋಗುವಂತರು ಬಹಳ ಜನ. ಅದು ಬಾಗಿಲು ಆಗಲ್ಲ, ದಾರಿನೂ ಆಗಲ್ಲ. ಅದೆಲ್ಲೋಗ್ತದೆ? ನಾಶನಕ್ಕೆ ಹೋಗ್ತದೆ. ಹೋಗ್ಬೇಕು ಶಾಶ್ವತವಾಗಿ ನಿತ್ಯಕ್ಕೂ ನರಕದಲ್ಲಿ ಬೇಯುವಂತ ಜೀವನ ಬೇಕು? ಈ ಲೋಕದಲ್ಲಿ ಎಲ್ಲವನ್ನು ತಿಂದು ಉಂಡು ಕುಡಿದು ನರಕಕ್ಕೆ ಹೋಗಿ ನರಳುವಂತ ಜೀವನ ಬೇಕೋ? ಅಥವಾ ಈ ಲೋಕದಲ್ಲಿ ಬರುವಂತ ಕಷ್ಟ ಎಲ್ಲ ಸಹಿಸಿಕೊಂಡು ನಿತ್ಯ ಜೀವಕ್ಕೆ ಹೋಗುವಂತ ಜೀವನ ಬೇಕೋ ಪ್ರಿಯರೇ? ಇಲ್ಲಿ ನೋಡಿ, ಇವರು ಹಳೆಯ ಜೀವನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದೇ ಉತ್ತಮವಾಗಿತ್ತು ಅಂತ ಇವ್ರಿಗೆ ಅರ್ಥ. ಆದ್ರೆ ಅವ್ರು ದೇವ್ರ ಮಕ್ಕಳಾಗ್ಲಿಕ್ಕೆ ಆಯ್ತೇನಿಲ್ಲ, ಕಾರಣ ದೇಶ ಸೇರ್ಲಿಕ್ಕೆ ಆಗ್ತೇನಿಲ್ಲ. ಅದರಿಂದ ಇಲ್ಲಿ ನೋಡುತ್ತೇವೆ, ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು, ಒಂದು ವೇಳೆ ನಾವು ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವಾಗ ನಾನಾ ವಿಧವಂಥ ಕಷ್ಟಗಳು, ಕೊರತೆಗಳು ನಮಗುಂಟಾಗುವ ಸಮಯದಲ್ಲಿ ನಾವು ಅದಕ್ಕಾಗಿ ಎಂದಿಗೂ ಚಿಂತೆ ಮಾಡಬಾರ್ದು. ಎಲ್ಲ ಸರ್ವಸ್ವವನ್ನು ಕೊಡುವಂಥ ದೇವರು ನಮಗಿದ್ದಾನೆ. ಒಂದು ವೇಳೆ ನಮ್ಮ ಕರ್ತನಾದಂಥ ದೇವರು ಇಸ್ರಾಯೇಲಿಗೆ ಒಂದು ವಿಷಯವನ್ನು ಕಲಿಸಬೇಕಾಗಿದೆ. ಏನು ಗೊತ್ತುಂಟಾ? ನಾವು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನ ಓದುವಾಗ ಯಾಕೆ ಅವ್ರನ್ನ ಕಷ್ಟಕ್ಕೆ ಒಳಪಡಿಸಿದನು ಎಂಬುದಾಗಿ ನೋಡುವ ಸಮಯದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ರೊಟ್ಟಿ ತಿಂದರ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದನ್ನು ಅವರು ಕಲಿಯಬೇಕು. ಅರ್ಥ ಆಯ್ತಾ? ನನ್ನ ನಿಮ್ಮ ಜೀವಿತಲ್ಲೂ ಪ್ರಿಯರೇ, ನಾವು ತಿನ್ನುವಂಥ ಆಹಾರದ ಮಾತ್ರದಿಂದ ಅಲ್ಲ ಬದುಕುವಂಥದ್ದು ಎಂಬುದು ನಮಗೂ ಸಹ ಅರ್ಥವಾಗಬೇಕು. ಜೀವ ಉಳಿಯುವಂಥದ್ದು ನಾವು ತಿನ್ನುವಂಥ ಆಹಾರದಿಂದಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಸ್ರಾಯೇಲ್ ಅದು ಅರ್ಥ ಮಾಡಿಕೊಳ್ಳಬೇಕಿತ್ತು. ಅದಕ್ಕೆ ಅವ್ರನ್ನ ಆಹಾರ ಇಲ್ಲದ ಅರಣ್ಯಕ್ಕೆ ನಡೆಸಿದಂಥದ್ದು. ದೇವರಿಗೆ ಎಲ್ಲಿದ್ರೂ ಸಾಕಲಿಕ್ಕೆ ಶಕ್ತಿ ಉಂಟು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಯೇಸು ಕರ್ತನು ಮತ್ತಾಯನ ಸುವಾರ್ತೆಯಲ್ಲಿ 6ನೇ 25ನೇ ವರ್ಷದಲ್ಲಿ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ ಎಂಬುದಾಗಿ ಹೇಳಿದ್ರು. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದದ್ದಲ್ಲವೇ? ಇವೆಲ್ಲವುಗಳಿಗೋಸ್ಕರ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲವೂ ನಿಮಗೆ ಬೇಕಾಗಿದೆ ಅಂತ ಪರಲೋಕಲಿತ ನಿಮ್ಮ ತಂದೆಗೆ ತಿಳಿದದೆ. ಅದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಇವುಗಳ ಕೂಡ ಅದೆಲ್ಲ ನಿಮಗೆ ದೊರೆಯುತ್ತದೆ ಎಂಬುದಾಗಿ ಕರ್ತನು ಹೇಳಿದನು. ನಮ್ಮನ್ನ ಬಿಟ್ಟು ಬಿಡುವಂತನಲ್ಲ. ಎಂಥ ಸನ್ನಿವೇಶ ಬಂದರೂ ನಮ್ಮನ್ನ ಸಾಕ್ಲಿಕ್ಕೆ ದೇವರಿಗೆ ಶಕ್ತಿ ಇದೆ ಎಂಬ ನಂಬಿಕೆಯಲ್ಲಿ ನಾವು ಹೋಗ್ಬೇಕು. ಅದರಿಂದ ಇಸ್ರಾಯೇಲ್ ಜನರಿಗೆ ಒಂದು ಕೊರತೆ ಬರಲಿಕ್ಕೆ ಕಾರಣ ಏನಂತಂದ್ರೆ, ಅವ್ರಿಗೆ ಅರ್ಥವಾಗಬೇಕು, ಮನುಷ್ಯನು ಆಹಾರ ತಿಂದ್ರ ಮಾತ್ರದಿಂದಲ್ಲ ಬದುಕುವಂಥದ್ದು, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದು ಅವ್ರಿಗೆ ಅರ್ಥವಾಗಬೇಕು. ಆ ವಚನ ಓದುವಾಗ ನಿಮಗೆ ಗೊತ್ತಾಗ್ತದೆ. ಅದೇ ಉದ್ದೇಶಕ್ಕಾಗಿ ದೇವರು ಏನು ಮಾಡ್ತಾನೆ, ಅವರನ್ನ ಆ ಒಂದು ಕಷ್ಟದ ಒಂದು ಹಾದಿಯಲ್ಲಿ ನಡೆಸ್ತಾನೆ ಎಂಬುದಾಗಿ ನೋಡ್ತೇವೆ. 8ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿ, ಆ ವಚನ ನೋಡಿಕೊಳ್ಳಿ. ನೋಡಿ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಅಲ್ವೇ? ನೋಡಿ, ಅಂದ್ರೆ ಇದರಲ್ಲಿ ಏನು ಅರ್ಥ ಆಗ್ಬೇಕು ಇವ್ರಿಗೆ? ಒಂದು ಸತ್ಯ ಅರ್ಥ ಆಗಬೇಕು, ಆಹಾರ ಮಾತಿನಿಂದ ಮನುಷ್ಯ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಷ್ಟೇ ನಮ್ಮ ಜೀವಿತಕ್ಕೆ ಅದನ್ನೇ ದೇವರು ಕಲಿಸುವಂಥದ್ದು. ನಾವು ತಿನ್ನುವಂಥ ಆಹಾರದಿಂದ ಅಲ್ಲ ನಾವು ಬದುಕ್ತಾ ಇರುವಂಥದ್ದು, ನಾವು ತಗೊಳ್ಳೋ ಮೆಡಿಸಿನಿಂದಲ್ಲ ಬದುಕ್ತಾ ಇರುವಂಥದ್ದು, ನಮ್ಮ ಬಲದಿಂದಲ್ಲ ಬದುಕ್ತಾ ಇರುವಂಥದ್ದು, ಇನ್ಯಾವುದರಿಂದಲ್ಲ ನಾವು ಬದುಕ್ತಾ ಇರೋದು ಅಂತಕ್ಕಂಥದ್ದು ವಿಶ್ವಾಸಿಗಳಿಗೆಲ್ಲ ಅರ್ಥ ಆಗಬೇಕು. ದೇವರು ನನ್ನ ಜೀವ ಉಳಿಸಿದ್ದಾನೆ, ಅದರಿಂದ ನಾನು ಬದುಕಿದ್ದೇನೆ ಎಂಬುದಾಗಿ. ಈ ರೀತಿಯಾದಂಥ ನಂಬಿಕೆಯಲ್ಲಿ ನಾವು ಮುಂದುವರಿಬೇಕೆಂಬುದು ದೇವರ ಉದ್ದೇಶವಾಗಿದೆ. ಇಲ್ಲಿ ನೋಡೋ ಸಮಯದಲ್ಲಿ ಇವರು ಆ ಒಂದು ಐಗುಪ್ತ ದೇಶದ ಒಂದು ಮಾಂಸ ತಿನ್ನುವುದನ್ನು ಮತ್ತು ಅಲ್ಲಿ ಮೀನು ಎಲ್ಲ ಸಿಕ್ತಿತ್ತು ಎಂಬುದಾಗಿ ನೆನಪು ಮಾಡಿಕೊಳ್ಳೋದನ್ನು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಓಕೆ, ದೇವರು ಇವರಿಗೆ ಈ ಮನ್ನವೆಂಬ ಆಹಾರವನ್ನು ಕೊಟ್ಟನು. ಈ ಒಂದು ವೇಳೆ ವಿಮೋಚನ ಕಾಂಡ 16ನೇದ್ದೇ ನೀವು ಕಂಪ್ಲೀಟ್ ಓದುವಾಗ ಅಲ್ಲಿ ಮನ್ನವೆಂಬ ಆಹಾರವನ್ನು ಕೊಟ್ಟನು. ಮನ್ನ ಎಂಬುದಾಗಿ ಅವರೇ ಹೆಸರಿಟ್ರು. ಇದೇನಿರಬಹುದು ಅಂತ ಅರ್ಥ, ವಾಟ್ ಇಸ್ ಇಟ್ ಅಂತ ಅದರ ಅರ್ಥ. ಮನ್ನ ಅಂದ್ರೆ ವಾಟ್ ಇಸ್ ಇಟ್ ಅಥವಾ ಇದೇನಿರಬಹುದು ಎಂಬುದಾಗಿ ಹೇಳಿದ್ರು. ಅದೇ ಹೆಸರದಕ್ಕೆ ಬಂತು. ಓಕೆ, ಹೀಗೆ ಆ ದೇವರು ಬೆಳಗ್ಗೆ ರಾತ್ರಿ ಎಲ್ಲ ಮಂಜು ಸುರಿಸಿ ಅವ್ರಿಗೆ ಒಂದು ರೀತಿ ರವೆ ರೀತಿಯಲ್ಲಿ ಕಾಣುವಂಥ ಒಂದು ಸಣ್ಣ ಸಣ್ಣ ಕಾಳುಗಳು ಅವರಿಗೆ ದೊರೆಯಿತು ಅಲ್ವೇ? ನಾವು ನೋಡ್ತೇವೆ, ಬೆಳಗ್ಗಿನ ಜಾವ ಅವ್ರಿಗೆ ಸಿಗ್ತಾ ಇತ್ತು. ಅವರು ಅದನ್ನು ಹೋಗಿ ಬೆಳಿಗ್ಗೆ ಅವರು ಕೂಡಿಸ್ಕೋಬೇಕಾಯಿತು. ಪ್ರತಿಯೊಬ್ಬನು
ಮೂರು ಸೇರು, ಒಂದು ಗೋಮೇರ್ ಅಂತ ಹೇಳ್ತಾರೆ, ಮೂರು ಸೇರು ಕೂಡಿಸ್ಕೋಬೇಕಾಯ್ತು. ಓಕೆ, ಹಾಗೆ ಕೂಡಿಸ್ಕೊಳ್ಳಿಕ್ಕೆ ಮೋಶೆ ಮುಖಾಂತರ ದೇವರು ಹೇಳಿದನು. ಅದೇ ರೀತಿಯಾಗಿ ಅವರು ಕೂಡಿಸ್ಕೊಂಡು ಅದನ್ನು ಕುಟ್ಟಿ ರೊಟ್ಟಿ ಮಾಡಿಕೊಂಡು ತಿಂತಾಯಿದ್ರು. ಅದು ಹೇಗಿತ್ತು ಗೊತ್ತುಂಟ? ದೋಸೆ, ಜೇನುತುಪ್ಪ ಕಲಸಿದ ದೋಸೆಯಂತೆ ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತು ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಸಹ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಅಲ್ವೇ. ಹಾಗೆ ಇದು ತಿಂತ ಬಂದಾಗ ಇವ್ರು ಏನು ಹೇಳಿದ್ರು ಗೊತ್ತುಂಟಾ? ಇದು ನಿಸ್ಸಾರವಾದಂಥ ಆಹಾರ ಎಂಬುದಾಗಿ ಹೇಳಿದರು. ನಾವು ಇದೇ ಅರಣ್ಯಕಾಂಡ 21ನೇ ಅಧ್ಯಾಯಕ್ಕೆ ಬರುವಾಗ ಅವ್ರು ಏನು ಹೇಳ್ತಾರೆ ಗೊತ್ತುಂಟಾ? ಆ ವಚನ ನೋಡಿ, ಅರಣ್ಯಕಾಂಡ 21ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಒಂದು ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈ ಆಹಾರಕ್ಕೆ ಅವರು ಹೇಳಿದಂಥ ಹೆಸರು 5ನೇ ವಚನದಲ್ಲಿ ನೋಡುತ್ತೇವೆ. 21:5. ಆಗ ಅವರು ದೇವರಿಗೂ ಮೋಶೆಗೆ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ, ಇಲ್ಲಿ ಆಹಾರವಿಲ್ಲ, ನೀರು ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅಲ್ವೇ? ಈ ಆಹಾರದ ಕುರಿತಾಗಿ ಏನು ಬರೆಯಲ್ಪಟ್ಟಿದೆ? ಇದು ರುಚಿಯಾಗಿತ್ತು, ಹೆಂಗೆ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು ಎಂಬುದಾಗಿ ಇದು 11ನೇ 9ನೇ ವರ್ಷದಲ್ಲಿ ಓದುತ್ತೇವೆ ಅಲ್ವೇ. ನಂತರ ಜೇನುತುಪ್ಪ ಕಲಸಿದ ದೋಸೆ ಅಂತಿತ್ತು ಎಂಬುದಾಗಿ ನೋಡುತ್ತೇವೆ. ಆದ್ರೆ ಇವರೇನು ಹೇಳ್ತಾರೆ? ನಿಸ್ಸಾರವಾದಂಥ ಆಹಾರ, ಇದು ನಿಸ್ಸಾರವಾದ ಆಹಾರ ತಿಂದು ಬೇಸರವಾಯಿತು ಎಂಬುದಾಗಿ ಅವರು ಹೇಳುವುದನ್ನು ನೋಡುವಂತರಾಗಿದ್ದೇವೆ. ದೇವರು ಈ ಆಹಾರವನ್ನು ಮುಂಜಾನೆ ಕೊಡ್ತಾ ಇದ್ರು, ಅವರೆಲ್ಲರೂ ಕೂಡ್ಸ್ಕೊ ಬರ್ತಾ ಇದ್ರು. ಓಕೆ, ಕೆಲವರು ಈ ಆಸೆ ಬುಡುಕರು ಅಂತ ಹೇಳ್ತಾರೆ. ಆಸೆ ಬುಡುಕರು ಜಾಸ್ತಿ ಕೂಡ್ಸ್ಕೊತಾ ಇರಂತೆ ಅಲ್ವೇ. ಈ ತುಂಬ ಆಸೆ, ದುರಾಸೆ ಕೆಲವರಿಗೆ. ಅವ್ರೇನು ಮಾಡಿದ್ರು, ಮೂರು ಸೇರ್ಸ್ ಕೂಡಿಸ್ಕೊಳ್ಳಿ, ಒಂದು ಗೋಂಬೇರು ಕೂಡಿಸ್ಕೊಳ್ಳಿ ಅಂದರೆ ಜಾಸ್ತಿ ಕೂಡಿಸ್ಕೊಳ್ಳೋರು. ಬಂದು ಅಳತೆ ಮಾಡಿ ನೋಡಿದ್ರೆ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಮೂರು ಸೇರೆ ಇರ್ತಿತ್ತು. ಜಾಸ್ತಿ ಕೂಡಿಸ್ಕೊಂಡು 3 ಸೇರೆ ಇತ್ತು, ಕಡಿಮೆ ಕೂಡಿಸ್ಕೊಂಡವನಿಗೂ 3 ಸೇರೆ ಇತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹೀಗೆ ನಂತರ ದೇವರು ಹೇಳಿದನು ಏನಂತಂದರೆ, ಇದನ್ನು ನಾಳೆ ಯಾರು ಇಟ್ಕೊಬೇಡಿ, ಇವತ್ತು ತಿಂದು ಮುಗಿಸ್ಬಿಡಿ, ನಾಳೆ ನಿಮಗೆ ಮತ್ತೆ ಕೊಡ್ತೇನೆ ಫ್ರೆಶ್ ಆಗಿರೋದು ಎಂಬುದಾಗಿ ದೇವರು ಹೇಳಿದ್ರೆ, ಕೆಲವ್ರು ಏನು ಮಾಡಿದ್ರು? ಅದ್ರ ಮೇಲೂ ನಂಬಿಕೆ ಇಲ್ಲ. ಕೆಲವ್ರಿಗೆ ಏನು ಮಾಡಿದ್ರು ಗೊತ್ತುಂಟ? ಸ್ವಲ್ಪ ಉಳಿಸ್ಕೊಂಡ್ರು, ನಾಳೆಗೆ ದೇವ್ರು ಕೊಡದೇ ಇದ್ರೆ ಅಂತ ಅಲ್ವೇ. ದೇವ್ರು ಹೇಳಿದ್ರೆ ಏನಂತ? ನಾಳೆ ನಿಮಗೆ ಸಿಗ್ತದೆ, ಇವತ್ತು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ನೀವು ತಿಂದ್ಕೊಂಡಿಲ್ಲ. ಏನು ಮಾಡಿದ್ರು? ಸ್ವಲ್ಪ ಉಳಿಸಿ ಇಟ್ಕೊಂಡ್ರು. ಆಮೇಲೆ ಏನಾಯ್ತು? ಅದೇನು ಅರ್ಥ ಗೊತ್ತುಂಟ? ಡೌಟ್ ಅಷ್ಟೇ, ಅನುಮಾನ ದೇವ್ರ ಮೇಲೆ. ಕೊಡದೇ ಇದ್ರೆ ದೇವರು ನಾಳೆ ಕಷ್ಟ ಆಗ್ತದಲ್ಲ ಅಂತೇಳಿ ಏನು ಮಾಡಿದ್ರು? ಉಳಿಸಿಟ್ಕೊಂಡ್ರು. ಏನಾಯ್ತು? ಬೆಳಗ್ಗೆ ಹುಳ ಬಿದ್ದೋಯ್ತದು. ಅಂದರೆ ಹುಳ ಬಿದ್ದು ಅದನ್ನ ಅರ್ಥ ಬಂದ್ಬಿಡ್ತು. ಓಕೆ, ನಂತರ ದೇವರು ಈ ಶುಕ್ರವಾರ 2 ಕೊಟ್ಬಿಟ್ಟು ದೇವರು ಬಂದು ಅಳತೆ ಮಾಡಿ ನೋಡ್ತಾರೆ. ಇವತ್ತು 3 ಸೇರೆ ಸಿಕ್ಕಿರೋದಂತ ತಿಳ್ಕೊಂಡು ಅಳತೆ ಮಾಡಿದ್ರು. ಎಷ್ಟಿತ್ತು? 6 ಸೇರೆ ಇತ್ತು ಅಂತ. ಆಗ ಅವ್ರಿಗೆ ಆಶ್ಚರ್ಯ ಆಯಿತು. ಬಂದು ಕೇಳಿದ್ರು ಮೋಶೆಯನ್ನು, ಇವತ್ತು 6 ಸೇರೆ ಸಿಕ್ಬಿಟ್ಟಿದೆ ನಮಗೆ ಅಂತ. ನಾಳೆ ಸಬ್ಬತ್ ದಿನ ಅಲ್ವಾ? ಅವ್ರಿಗೆ ಸಬ್ಬತ್ ಅನ್ನೋದು ಗೊತ್ತಿಲ್ಲ. ಈ 6 ಸೇರೆ ಸಿಕ್ತಾಗಲೇ ಸಬ್ಬತ್ ನಾಳೆ ಅಂತ ಗೊತ್ತಾಗ್ತಿದ್ದು. ಇವತ್ತು ನಿಮಗೂ ಸಹ ಇವತ್ತು ಯಾವಾರ ಅಂತ ಗೊತ್ತಾ? ನೀವು ಸ್ಕೂಲ್ಗೆ ಹೋಗ್ತೀರಿ ಗೊತ್ತಾಗ್ತಿರೋದು, ಡ್ಯೂಟಿಗೆ ಹೋಗೋರು ಗೊತ್ತಾಗೋದು. ಇವತ್ತು ಕೆಲವು ಸಮಯ ನಮಗೆ ಗೊತ್ತಾಗಲಿ ಇವತ್ತು ಯಾವಾರ ಅಂತ. ಅವ್ರು ಕಾಣಲಿರುವಂಥದ್ದು ಯಾವ ಕ್ಯಾಲೆಂಡರ್ ಇದೆ, ಯಾವಾರ ಅಂತ ಗೊತ್ತಾಗ್ತದೆ? ಅವ್ರಿಗೆ ಈ ಮಣ್ಣದಿಂದಲೇ ಗೊತ್ತಾಯ್ತದೆ ಅನ್ನಿಸ್ತೇನೆ. ಯಾಕೆ ಹೇಳಿ? ಮನ್ನ ಅವತ್ತು 6 ಸೇರು ಸಿಕ್ತಾಗಲೇ ಇವತ್ತು ಶುಕ್ರವಾರ, ನಾಳೆ ಸಬ್ಬತ್ ಅಂತ ಅವ್ರಿಗೆ ಅರ್ಥವಾಗ್ತಿತ್ತು. ಆಗ ಬಂದು ಕೂಡಿಸಿ ನೋಡಿದಾಗ 6 ಸೇರು ಆಗ್ತಿತ್ತು. ಆವಾಗ ಮೋಶೆ ಹತ್ರ ಬಂದು ಕೇಳಿದ್ರು. ಆವಾಗ ಮೋಶೆ ಹೇಳಿದ್ನು, ಯಾಕೆ ಗೊತ್ತಾ? ನಾಳೆ ಸಬ್ಬತ್ತಲ್ವ, ಅದರಿಂದ ದೇವ್ರು ಇವತ್ತೇ ನಾಳೆದು ಸೇರಿಸಿ ಕೊಟ್ಬಿಟ್ಟಿದ್ದಾನೆ. ಇವತ್ತು ಮಾಡ್ಬೇಕಾದ್ರೆಲ್ಲ ಮಾಡ್ಕೊಳ್ಳಿ, ನಾಳೆಗೆ ಇಟ್ಕೊಳ್ಬೇಕಾದ್ರೆ ಇಟ್ಕೊಳ್ಳಿ ಎಂಬುದಾಗಿ ಹೇಳಿದಾಗ ಅವರು ಇಟ್ಕೊಂಡ್ರು. ಆದರೆ ಅದು ಹುಳ ಬೀಳಲಿಲ್ಲ, ನಾರ್ಲಿಲ್ಲ, ಕೆಟ್ಟು ಹೋಗಲಿಲ್ಲ. ಎಷ್ಟು ಚಂದ ಪ್ರಿಯರೇ ನಮ್ಮ ದೇವರು. ಅವತ್ತು ಅವ್ರು ಇಟ್ಕೊಂಡ್ರೆ ಏನಾಯ್ತು? ಅದು ಹುಳ ಬಿದ್ದು ನಾರಿತ್ತು. ನೀವು ಅದೆಲ್ಲ 16ನೇ ವಿಮೋಚನೆ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ದೇವರು ಕೊಟ್ಟಾಗ, ನಾಳೆಗೂ ಸಹ ಇಟ್ಕೊಳ್ಳಿ ಕೊಟ್ಟಾಗ ಅದು ಹುಳ ಬೀಳಲಿಲ್ಲ, ನಾರ್ಲಿಲ್ಲ. ನಂತರ ಸಬ್ಬತ್ ದಿನದಲ್ಲಿ ನಿಮಗೆ ಸಿಕ್ಕಲ್ಲ, ನೀವು ಯಾರು ಹೋಗಬೇಡಿ ಅಂತಂತ ಹೇಳಿದ್ರು ಸಹ ಕೆಲವರು ಏನು ಮಾಡಿದ್ರು? ಅಡವಿಗೆ ಹುಡಿಕೊಂಡವ್ರಂತ ಇವತ್ತು ಸಿಗ್ತದೆ ಅಂತೇಳಿ. ಅರ್ಥ ಆಯ್ತಾ? ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇದ್ದಾರೆ ಇವರು? ಆಲೋಚನೆ ಮಾಡಿ. ಆವತ್ತು ನಾಳೆ ಸಿಗ್ತದೆ, ಇವತ್ತೇ ಮುಗಿಸಿ ಅಂದಾಗ ಏನು ಮಾಡಿದ್ರು? ನಾಳೆ ಸಿಕ್ಕದೇ ಇದ್ರೆ ಅಂತೇಳಿ ಉಳಿಸ್ಕೊಂಡ್ರು ಅಲ್ವೇ. ಇವತ್ತು 2 ಸೇರಿಸ್ಕೊಟ್ಟಿದ್ದಾನೆ, ನೆನ್ನೆದು ಇವತ್ತು 2 ಸೇರಿಸ್ಕೊಟ್ಟಿದ್ದಾನೆ. ಇವತ್ತು ಸಹ ಬೆಳಿಗ್ಗೆ ಏನು ಮಾಡಿದ್ರು? ಹೋದ್ರು ಎಂಬುದಾಗಿ ನೋಡುತ್ತೇವೆ. ಇವರು ಎಷ್ಟೊಂದು ಮೊಂಡತನ, ದೇವರ ವಾಕ್ಯ ಎಷ್ಟು ಅವಿಧೇಯರಾಗ್ತಾರೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ ಅಲ್ವೇ. ಹೋಗ್ಲಿ, ಅದ್ರ ಬಗ್ಗೆ ದೇವರು ಸಮಸ್ಯೆ ಮಾಡಿಕೊಳ್ಳಿಲ್ಲ.
ಆದರೆ ಈ ಮಾಂಸದ ವಿಷಯದಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಮಾಂಸಕ್ಕಾಗಿ ಅಳ್ತಾ ಇದ್ದಾರೆ. ಇಲ್ಲಿ ಅಳ್ತಾ ಇದ್ರು ಅಂತಕ್ಕಂಥ ವಿಷಯ ನೋಡಿ, ಅದನ್ನು 4ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ. ಆ ಪದ ಮತ್ತೆ ಪ್ರಯೋಗ ಆಗಿದೆ 4ನೇ ವರ್ಷದಲ್ಲಿ. ಹತ್ತುಕೊಂಡು 11ನೇ 4ನೇ ವಚನ, ಹತ್ತುಕೊಂಡು ಎಂಬುದಾಗಿ ನೋಡುತ್ತೇವೆ. ನಂತರ ನೀವು 10ನೇ ವಚನಕ್ಕೆ ಬರುವಾಗ ಅಲ್ಲೂ ಸಹ ಎಲ್ಲ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ. ಒಬ್ಬರ ಇಬ್ಬರಲ್ಲ, ಇವರು ಯಾರು ಅಳುತ್ತಿದ್ದು? ಇಡೀ ಇಸ್ರಾಯೇಲರು ಎಲ್ಲ ಕುಟುಂಬಗಳಲ್ಲಿ ಬಾಗಿಲು ನಿಂತ್ಕೊಂಡು ಎಲ್ಲ ಗೊಳೋ ಅಂತ ಹೇಳ್ತಾರೆ. ಇಷ್ಟು ಜನ ಅಳುವಾಗ ಹೆಂಗಾಗ್ತದೆ ಆಲೋಚನೆ ಮಾಡಿ. ಏನಕ್ಕೋಸ್ಕರ? ಮಾಂಸಕ್ಕೋಸ್ಕರ ಅಳ್ತಾ ಇದ್ದಾರೆ. ಓಕೆ, ಎಲ್ಲರೂ ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತ್ಕೊಂಡು ಎಲ್ಲರೂ ಮಾಂಸಕ್ಕೋಸ್ಕರ ಅಳುವುದನ್ನು ನೋಡುವಂಥವರಾಗಿದ್ದೇವೆ. ಓಕೆ, ನಂತರ 13ನೇ ವಚನಕ್ಕೆ ಬನ್ನಿ. ಮೋಶೆಗೆ ಇದು ಕೇಳ್ತಂತೆ, ಏನಂತೆ? ನಾನು ಇವರಿಗೆ ಹೆತ್ತ ತಾಯಿಯೋ, ಇವರು ನನ್ನ ಬಳಿಗೆ ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳುತ್ತಾರಲ್ಲ. ಅಳುತ್ತಾ ಬಂದು ಮಾಂಸವನ್ನು ತಿನ್ನಲಿಕ್ಕೆ ಕೊಡು ಎಂಬುದಾಗಿ ಕೇಳ್ತಾರಲ್ಲ. ಮೋಶೆ ಹತ್ರ ಬಂದು ನಮಗೆ ಮಾಂಸ ಬೇಕು ಕೊಡು ಅಂತ ಗೋಳಾಡ್ತಾ ಇದ್ದಾರೆ. ಎಷ್ಟು ಚಂದವಾಗಿದೆ ನೋಡಿ. ಎಲ್ಲಿಂದ ತರೋದು ಇವನು ಮಾಂಸವನ್ನು ಮೋಶೆ? ಮತ್ತೆ 18ನೇ ವರ್ಷದಲ್ಲೂ ಸಹ ಬರೆಯಲ್ಪಟ್ಟಿದೆ, ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ರಂತ. ಐಗುಪ್ತ ದೇಶದಲ್ಲಿ ನಾವು ಎಷ್ಟು ಸುಖವಾಗಿದ್ವಿ, ಇಲ್ಲಿ ಬಂದು ನಮಗೆ ಮಾಂಸನೇ ಇಲ್ವಲ್ಲ ಎಂಬುದಾಗಿ ಅಳುತ್ತಾ ಇದ್ದಾರೆ. ಮಾಂಸಕ್ಕೋಸ್ಕರ ಇಸ್ರಾಯೇಲರು ಅಳುತ್ತಾ ಇದ್ರು. ಹಾಗಾದ್ರೆ ಮಾಂಸ ಬೇಡವಾ? ದೇವ್ರು ಮಾಂಸ ತಿನ್ಬೇಡ ಅಂತ ಹೇಳಿದ್ರಂತ. ಬೇಡವಾ? ನಮಗೆ ಬೇಕು. ಆದರೆ ನಾವು ಹಳೆ ಜೀವಿತನ ಈ ಜೀವಿತನ ಕಂಪೇರ್ ಮಾಡಿಕೊಂಡು ಹೋಲಿಕೆ ಮಾಡಿಕೊಂಡು ಕೇಳೋದು ಬೇಡ. ಅರ್ಥ ಆಯ್ತಲ್ವೇ? ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ಅಷ್ಟೇ. ದೇವ್ರು ನಮಗೆ ಕೊಡ್ತಾನೆ, ಕೊಡಲ್ಲ ಅಂತಲ್ಲ, ಕೊಡ್ತಾನೆ. ನಾನು ಒಂದು ವಚನ ನಿಮಗೆ ಹೇಳ್ತೇನೆ ನೋಡಿ. ಕೀರ್ತನೆಗಾರನು ಅದನ್ನು ಬರೆದಿದ್ದಾನೆ. 78ನೇ ಕೀರ್ತನೆ 18ನೇ ವಚನದಲ್ಲಿ ನಾವು ಓದುವಾಗ ಅವರು ಕೇಳಿಕೊಂಡದ್ದು ಹೆಂಗಿತ್ತಂತ ಅಲ್ಲಿ ಬರೆಯಲ್ಪಟ್ಟಿದೆ. ಓಕೆ, 78ನೇ ಕೀರ್ತನೆ 18ನೇ ವಚನದಲ್ಲಿ ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮರಾಗಿ ದೇವರನ್ನು ಪರೀಕ್ಷಿಸಿದರು. ಇದು ಅರ್ಥ ಆಯ್ತಾ? ಇಷ್ಟ ಭೋಜನವನ್ನು ಕೇಳಿಕೊಳ್ಳರು ಸತ್ಯ. ನಮಗೆ ಇಷ್ಟವಾದ ಭೋಜನ ತಿನ್ನಬಾರ್ದು ಅಂತಲ್ಲ, ನಮಗೆ ಬೇಕು, ಕೇಳ್ಕೊಳ್ಳೋಣ, ಅದು ಬೇರೆ ವಿಷಯ. ಆದರೆ ಇವ್ರು ಹೆಂಗೆ ಕೇಳ್ಕೊಂಡ್ರು? ಸಂಶಯಾತ್ಮರಾಗಿ ದೇವರನ್ನು ಪರೀಕ್ಷಿಸಿದರು. ಕೊಡ್ಲಿಕ್ಕೆ ದೇವರಿಗೆ ಆಗ್ತದ ಅಂತ. ನಮಗೆ ಇಷ್ಟವಾದ ಭೋಜನ ಕೊಡ್ಲಿಕ್ಕೆ ಈ ಅರಣ್ಯದಲ್ಲಿ ದೇವ್ರಿಗೆ ಆಗ್ತದ? ನಮಗೆ ಮಾಂಸ ಕೊಡ್ಲಿಕ್ಕೆ ದೇವ್ರಿಗೆ ಆಗ್ತದ ಅಂತ ದೇವರ ಹತ್ರ ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ಸಂಶಯಾತ್ಮರಾಗಿ ಕೇಳಿಕೊಂಡರು. ಪ್ರಿಯ ದೇವಜನರೇ, ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಿನಗೆ ಏನು ಬೇಕು ದೇವರ ಹತ್ರ ನಂಬಿಕೆ ಇಟ್ಟು ಕೇಳಿಕೋ, ದೇವರು ಕೊಡುತ್ತಾನೆ, ಅದ್ರಲ್ಲಿ ಯಾವ ಸಂಶಯ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಮೋಶೆಗೆ ದೇವರು ಹೇಳುತ್ತಾನೆ ಈ ವಿಷಯದಲ್ಲಿ ಏನಂತಂದರೆ, ನೀವೀಗ 19ನೇ ಅಧ್ಯಾಯಕ್ಕೆ ಬರುವ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ. 18ರಿಂದ ಓದ್ತಾ ಬರೋಣ. ಇದಲ್ಲದೆ ಇಸ್ರಾಯೇಲರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧಿಪಡಿಸಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ, ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಹತ್ತದ್ದರಿಂದ. ಏನಂತೆ? ಹೇಗೆ ಹತ್ರಂತ ಅವರು? ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತು ಅಂತ. ಮಾಂಸ ಸಿಕ್ಕದೆ ಇದ್ದದಕ್ಕೆ ಏನಂತೆ? ಮೋಸವಾಯ್ತಂತೆ. ಅವ್ರನ್ನ ಹಾಲು ಜನವರಿ ದೇಶ ಕರ್ಕೊಂಡು ಹೋಗ್ತಾನೆ ಅಂತ ನಿರೀಕ್ಷೆ ಇಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಹಾಲು ಜನವರಿಯುವಂಥ ದೇಶ, ಸುಖವಾದಂಥ ದೇಶ ಅಲ್ವೇ? ಅಲ್ಲಿ ನಾವು ಬೆಳೆದಿರ್ತಕ್ಕಂಥ ಬೆಳೆ ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ, ನಾವು ಕಟ್ಟಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ತೇವೆ ಅಲ್ವೇ? ಅಲ್ಲಿ ಸಮೃದ್ಧಿಯಾದ ದೇಶಕ್ಕೆ ನಮ್ಮನ್ನು ದೇವರು ಕರ್ಕೊಂಡು ಹೋಗ್ತಾನೆ ಅಂತ ಆ ನಿರೀಕ್ಷೆ ಇಲ್ಲದೆ ಈ ಪ್ರಯಾಣದ ಯಾತ್ರೆಯಲ್ಲಿ ಸಿಕ್ಕದೇ ಇರ್ತಕ್ಕಂಥ ಮಾಂಸಕ್ಕೋಸ್ಕರ ಅವರು ನಮಗೆ ಮೋಸ ಆಯಿತು ಎಂಬುದಾಗಿ ಹೇಳೋದನ್ನು ನೋಡುವಂತರಾಗಿದೆ. ಪ್ರಿಯ ದೇವಜನರೇ, ಈ ಲೋಕದ ಜೀವನ ಕೆಲವು ದಿನದ ಸುಖಕ್ಕೋಸ್ಕರ ಸ್ವರ್ಗದ ಐಶ್ವರ್ಯವನ್ನ, ಸ್ವರ್ಗದ ಭಾಗ್ಯವನ್ನ ಮರೆಯಬೇಡ. ಇವರೇನ್ ಮಾಡಿದ್ರು?
ಮುಂದೆ ಏನಿದೆ ಅದನ್ನ ಮರ್ತು ಬಿಟ್ರು ಅವರು. ಈಗ ಹಿಂದೆ ಹೆಂಗಿದ್ರೆ ಅದನ್ನ ಜ್ಞಾಪಿಸ್ಕೊತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಪ್ರಿಯರೇ ಎಂದಿಗೂ ಬೇಡ, ನಾವು ಹಿಂತಿರುಗಿ ಯಾವುದನ್ನು ನೋಡೋದು ಬೇಡ. ಒಬ್ಬ ಭಕ್ತನಿಗೆ ಆಡಿದ್ದಾನೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್, ನೋ ಟರ್ನಿಂಗ್ ಬ್ಯಾಕ್ ಅಂತ. ಅಂದರೆ ನಾನು ಯೇಸುವನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ, ನಾನು ಹಿಂತಿರುಗಿ ನೋಡೋದಿಲ್ಲ ಅಂತ. ಅದರಿಂದ ನಮ್ಮ ತೀರ್ಮಾನ ಆಗೇ ಇರಬೇಕು. ನಮ್ಮ ಹಿಂದಿನ ಜೀವಿತನ ಎಂದಿಗೂ ನೋಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಇಸ್ರಾಯೇಲ್ ಏನು ಹೇಳ್ತಾ ಇದ್ದಾರೆ, ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಹತ್ತದ್ದರಿಂದ. ಯಾರ ಮುಂದೆ? ದೇವರ ಮುಂದೆ ಹತ್ತರಂತ ಬಂದು ಐಗುಪ್ತ ದೇಶ ಬಿಟ್ಟು ಬಂದದ್ದು ಮೋಸವಾಯಿತು ಎಂಬುದಾಗಿ. ಅದಕ್ಕೆ ದೇವ್ರೇನು ಮಾಡ್ತಾ ಇದ್ದಾನೆ ಈಗ ಅವ್ರಿಗೆ? ಯಾಕೆ ಆ ಮಾತು ಬರ್ತಾ ಇದೆ? ಮಾಂಸಲ್ಲಿರೋದಕ್ಕೆ ಅಲ್ವೇ? ಅದಕ್ಕೆ ದೇವ್ರೇನು ಮಾಡ್ತಾರೆ? ಮಾಂಸ ಕೊಡ್ಲಿಕ್ಕಿದ್ದಾರೆ. ಈಗ ಎಷ್ಟು ದಿವಸ ಮಾಂಸ ಕೊಡ್ತಾರಂತೆ ಅಲ್ಲಿ ನೋಡಿ. ಆತನ ಮುಂದೆ ಹತ್ತದ್ದರಿಂದ ಒಂದು ಹತ್ತದ್ದರಿಂದ ನೀವು ಒಂದು ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಎಷ್ಟು? ಕಂಪ್ಲೀಟ್ 1 ತಿಂಗ ಮಾಂಸವನ್ನು ಊಟ ಮಾಡಿರುವಿರಿ. 1 ತಿಂಗಳು 30 ದಿವಸ. ಅಲ್ಲಿ ನೋಡಿ, 1 ದಿನ, 2 ದಿನ, 5 ದಿನ, 10 ದಿನ, 20 ದಿನ ಅಲ್ಲ, ಪೂರಾ 1 ತಿಂಗ ಮಾಂಸ ತಿಂತೀರ. ಓಕೆ, ತಿಂದು ಏನಾಗಬೇಕು? ಅದು ವಾಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ. ಪ್ರಿಯರೇ, ಇದು ಬೇಕಾ? ತೃಪ್ತಿಕರವಾದ ಜೀವನ ಬೇಕಾ? ವಾಕರಿಕೆ ಆಗಬೇಕು ತಲ್ವೇ? ನಿಮ್ಮ ಮೂಗಿಗೆ ಆ ವಾಸನೆ ಬಡಿಬೇಕು. ಅಷ್ಟರ ಮಟ್ಟಿಗೆ ತಿನ್ನಿಸ್ತೇನೆ ನಿಮಗೆ. ಹೀಗೆ 1 ತಿಂಗ ಕೊಡ್ತೀನಿ ಮಾಂಸನ ಅಂತ ಹೇಳಿದಾಗ ಮೋಶೆಗೆ ಏನಾಯ್ತು? ಅದು ಹೆಂಗೆ ಸಾಧ್ಯ ಅಂತ ಅವನುಗಳು ಏನೋ ಹೆಂಗೆ ಸಾಧ್ಯ? ಎಲ್ಲ ದನಗಳನ್ನು ಕುಯ್ಬೇಕಾಗ್ತದ ಅಥವಾ ಎಲ್ಲನೂ ಕುಯ್ಬೇಕಾಗ್ತದೆ? ಸಮುದ್ರದಲ್ಲಿರ್ತಕ್ಕಂಥ ಮೀನಲ್ಲಿ ಹಿಡಿಬೇಕಾಗ್ತದೆ ಎಂಬುದಾಗಿ ಅವನ ಲೆಕ್ಕಾಚಾರ. ಆದರೆ ದೇವರು ಹೇಳ್ತಾನೆ 23ನೇ ವರ್ಷದಲ್ಲಿ, ಅವನು 22ನೇ ವರ್ಷದಲ್ಲಿ ಮೋಸ ಹೇಳ್ತಾನೆ, ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡು ಕುರಿಗಳನ್ನು ದನಗಳನ್ನು ಕುಯ್ಯಬೇಕೆನ್ನುತ್ತೀಯೋ, ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲ ಮೀನುಗಳನ್ನು ಹಿಡಿದುಕೊಳ್ಳಬೇಕೋ ಎಂದು ಹೇಳಲಾಗಿ 23ನೇ ವರ್ಷದಲ್ಲಿ ನೋಡಿ, ಅವನಿಗೆ ಯೆಹೋವನ ಕೈ ಮೋಟುಗೈಯೋ. ದೇವರಿಗೆ ಮಹಿಮೆ ಉಂಟಾಗಲ್ಲ. ನಮ್ಮ ದೇವರು ಮೋಟುಗೈಯಲ್ಲ, ಸಮೃದ್ಧಿಯಾಗಿ ಕೊಡಲಿಕ್ಕೆ ಶಕ್ತಿಯುಳ್ಳ ಕೈ ನಮ್ಮ ದೇವರ ಕೈ. ದೇವರು ಹೇಳುವಂಥ ಮಾತು ಪ್ರಿಯರೇ, ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ನಂಬಿಕೆ ಇರಲಿ ಸಾಕು. ನಂಬಿಕೆ ಜೀವನ ಮಾಡಿರಿ. ಕರ್ತನು ನಮಗೆ ಬೇಕಾದ್ದನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಕರ್ತನ ಕುರಿತಾಗಿ ಎಂದಿಗೂ ಸಂಶಯ ಬೇಡ, ಅನುಮಾನ ಬೇಡ. ಆಕೆಯಲ್ಲಿ ನೋಡಿ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. ಅರ್ಥ ಆಯ್ತಾ? ದೇವರ ಕೈ ಎಂದಿಗೂ ಮೋಟುಗೈ ಅಲ್ಲ ಪ್ರಿಯರೇ. 59ನೇ ಏಷ್ಯನ್ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1-2ನೇ ವರ್ಷದಲ್ಲಿ ಓದುತ್ತೇವೆ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯೋ, ಆತನು ಕೇಳಲಾರದ ಹಾಗೆ ಕಿವಿಡೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇವರಿಗೆ ಮೋಟುಗೈಯಲ್ಲ. ದೇವರ ಹಸ್ತವು ಮಾಡಲಿಕ್ಕಾಗದಿರತಕ್ಕಂಥ ಮೋಟುಗೈಯಲ್ಲ. ದೇವರ ಕೈ ಬಲಾಢ್ಯವುಳ್ಳ ಕೈಗಳು. ನಮ್ಮ ಕರ್ತನು ನಮಗೆ ಧಾರಾಳವಾಗಿ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಫಿಲಿಪ್ಪಿಯವರ ಬರೆದ ಪತ್ರಿಕೆಯಲ್ಲಿ ಓದುತ್ತೇವೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನೆಂಬುದಾಗಿ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಬರೀತಾನೆ. ಆದರೆ ನಮ್ಮ ದೇವರಿಗೆ ಸಮೃದ್ಧಿ ಉಂಟು, ಧಾರಾಳವಾಗಿ ಕೊಡುವಂಥ ದೇವರು ನಮಗಿದ್ದಾನೆ. ಅದರಿಂದ ನಾವೆಂದಿಗೂ ಆತನ ವಿಷಯದಲ್ಲಿ ಅನುಮಾನ ಪಡುವಂಥದ್ದು ಬೇಡ ಪ್ರಿಯರೇ. ಅದರಿಂದ ಅವ್ರೇನು ಮಾಡಿದ್ರು? ಸಂಶಯಾತ್ಮರಾಗಿ ಅವರ ಇಷ್ಟ ಭೋಜನವನ್ನು ಕೇಳಿಕೊಳ್ಳುವುದರಲ್ಲಿ ದೇವರನ್ನು ಪರೀಕ್ಷಿಸಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 106ನೇ ಕೀರ್ತನೆ 14ನೇ ವಚನ ಓದುವಾಗ, ಅವರು ಅರಣ್ಯದಲ್ಲಿ ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ 106ನೇ ಕೀರ್ತನೆ 14ನೇ ವಚನ ಓದುವಾಗ, ಅರಣ್ಯದಲ್ಲಿ ಆಶಾತುರರಾಗಿ ಆಸೆಯಿಂದ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರಿಗೆ ಕೊಡ್ಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ. ಮೋಶೆಗೂ ಸಹ ಸ್ವಲ್ಪ ಆಗ್ತದ ದೇವರಿಗೆ ಕೊಡ್ಲಿಕ್ಕೆ ಎಂಬುದಾಗಿ. ಆಗ ದೇವರು ಹೇಳಿದ್ನು, ನನ್ನ ಕೈ ಮೋಟುಗೈಯೋ ಎಂಬುದಾಗಿ. ಅದರಿಂದ ಪ್ರಿಯರೇ, ನಮ್ಮ ದೇವರ ಕೈ ಬಲಾಢ್ಯವುಳ್ಳ ಕೈಯಾಗಿದೆ, ನಮ್ಮನ್ನ ಆಶೀರ್ವಾದ ಮಾಡೋ ಕೈಯಾಗಿದೆ. ಹೀಗೆ ದೇವರು 1 ತಿಂಗಳು ಅವರಿಗೆ
ಮಾಂಸ ಭೋಜನವನ್ನು ಮಾಡಿಸಿದನು. ಏನು ಬಂತು? ಮಾಂಸಕ್ಕಾಗಿ ಏನು ಬಂತು? 31ನೇ ವಚನ ಓದಿಕೊಳ್ಳುವಂತರಾಗಿರೋಣ. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಒಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿದನು. ಈಗ ನೋಡಿ, ಈ ಲಾವಕ್ಕಿಗಳನ್ನು ಎಲ್ಲಿಂದ ಕರ್ಕೊಬೋತಾನೆ ದೇವರು? ಸಮುದ್ರದಿಂದ. ಗಾಳಿ ಎಲ್ಲಿಂದ ಬೀಸ್ತದೆ? ದೇವ್ರ ಕಡೆಯಿಂದ ಗಾಳಿ ಬೀಸ್ತಿದೆ. ಸಮುದ್ರದಿಂದ ದೇವರ ಗಾಳಿ ಒಡ್ಕೊಂಡು ಅವರ ಪಾಳೆಯದ ಕಡೆಗೆ ಬರ್ತಾ ಇದೆ. ಎಷ್ಟೆತ್ತರದಲ್ಲಿದೆ ಆ ಲಾವಕ್ಕಿಗಳೆಲ್ಲ? 2 ಮೊಳ. 2 ಮೊಳ ಅಂದ್ರೆ ಎಷ್ಟು? 3 ಅಡಿ. 2 ಮೊಳ ಅಂದ್ರೆ 3 ಅಡಿ. 1 ಮೊಳ ಅಂದ್ರೆ ಇದರಲ್ಲಿ 1.5 ಅಡಿ. 1.5 ಅಡಿ ಅಂದರೆ 2 ಮೊಳ ಎಂಬುದಾಗಿ ಹೇಳುವಾಗ 3 ಅಡಿ. 3 ಅಡಿ ಎತ್ತರದಲ್ಲೇ ಬಂತು ಅಂತ ಅರ್ಥ. ಮೇಲೆ ನೆಗೆದು ಹಿಡ್ಕೊಳ್ಬೇಕಾದ್ದಿಲ್ಲ ಅಲ್ವೇ? ದೂರದಲ್ಲಿ ಮೇಲಿಲ್ಲ, ಹತ್ತಿರದಲ್ಲಿ ಹಿಡ್ಕೊಬೋದು ಇವರು ಅಲ್ವೇ? ಅವ್ರ ಹತ್ತಿರಕ್ಕೇನೆ ಬಂದಿದೆ. ಹೀಗೆ ಲಾವಕ್ಕಿಗಳನ್ನು ದೇವರೇನು ಮಾಡಿದನೋ ಬರಮಾಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಏನಾಯಿತು? ನಂತರ ನೋಡೋ ಸಮಯದಲ್ಲಿ ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವನು 18 ಖಂಡಗ ಕೂಡಿಸಿದನು. ಎಷ್ಟಂತೆ? 18 ಖಂಡಗ ಕೂಡಿಸದಂತೆ. ಒಬ್ಬೊಬ್ಬ ಸ್ವಲ್ಪವಾಗಿ ಕೂಡಿಸ್ಕೊಂಡವರಂತೆ. ಇನ್ನೂ ಜಾಸ್ತಿ ಕೂಡಿಸ್ಕೊಂಡು, ಸ್ವಲ್ಪವಾಗಿ ಕೂಡಿಸ್ಕೊಂಡು ಎಷ್ಟು? 18 ಖಂಡಗ. ಆಮೇಲೆ ಅವ್ರೇನು ಮಾಡಿದ್ರು? ಕೂಡಿಸ್ಕೊಂಡದನ್ನ ಒಂದೇ ದಿನ ತಿನ್ನಕ್ಕಾಗಲ್ವಲ್ಲ, ಅದಕ್ಕೇನು ಮಾಡಿದ್ರಂತೆ? ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಅರ್ಥ ಆಯ್ತಾ? ನಾಳೆ ಬರ್ದಿದ್ರೆ ಲಾವಕ್ಕಿಗಳು, ಇವತ್ತೇನು ಮಾಡೋಣ? ಸುಮಾರು ದಿನಕ್ಕಾಗಷ್ಟು ಒಣಗಿಸಿ ತುಂಬಿಟ್ಕೊಳ್ಳೋಣ. ಡ್ರೈ ಮೀಟ್ ಆಯ್ತಲ್ವೇ? ಡ್ರೈ ಮೀಟ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಒಣಗಿಸಿ ಇಟ್ಕೊಂಡಿರೋಣ. ಆಮೇಲೆ ಒಣಗಿಸ್ಕೊಂಡ್ರು ನೋಡಿ ಅಲ್ವೇ? 18 ಖಂಡಿಗೆ ಸಿಕ್ತು, ಒಣಗಿಸಿಕೊಂಡ್ರು. ಯಾಕೆ ಇದೆಲ್ಲ ಮಾಡ್ಲಿಕ್ಕೆ ಕಾರಣ ಏನು? ಅಲ್ಲಿ ನೋಡಿ 33ನೇ ವಚನ ಅಲ್ಲಿ ಓದುವಾಗ ಅದರ ಅಲ್ಲಿ ತಿಳ್ಕೊಳ್ಳಿ ನಾವು ಏನಂತಂದ್ರೆ, ಅವ್ರಿಗಿರುವಂಥ ಒಂದು ದುರಾಶೆ ಅಷ್ಟೇ. ಪ್ರೇರೆ, ದೇವರು ಕೊಟ್ಟರೆ ಕೊಡ್ತಾನೆ. ಅದರಿಂದ ನಾವೆಂದಿಗೂ ದುರಾಶೆ ಪಟ್ಟು ತಿನ್ಲಿಕ್ಕೆ ಹೋಗಬಾರ್ದು. ಆಯ್ತಲ್ವೇ? ಇದು ದುರಾಶೆ ಇದೆ ಅವ್ರಿಗೆ. ದೇವರು ಬೇಕಾದಾಗ ಕೊಡ್ತಾನೆ, ಅದು ಬೇರೆ ವಿಷಯ. ಆದರೆ ಇವರು 18 ಖಂಡ ಕೂಡಿಸ್ಕೊಂಡು ಒಣಗಿಸಿಟ್ಕೊಂಡು, ದೇವ್ರು ಹೇಳಿದ್ನ ಒಣಗಿಸಿಟ್ಕೊಳ್ಳಿ ಅಂತ ಹಂಗೇನು ಹೇಳಿಲ್ಲ. ಆದರೆ ಇವ್ರು ಒಣಗಿಸಿಟ್ಕೊಂಡ್ರೆ ಯಾಕಂದರೆ ನಾಳೆ ಸಿಕ್ಕದೇ ಇದ್ರೆ ಅಂತ. ಇಲ್ಲಿ ನೋಡೋ ಸಮಯದಲ್ಲಿ ಒಣಗಿಸಿ ಇಟ್ಕೊಂಡು ಇಲ್ಲಿ ಏನಾಯ್ತು ಎಂಬುದನ್ನು ನೋಡುತ್ತೇವೆ. ಈ ಸ್ಥಿತಿಯನ್ನು ದೇವ್ರು ನೋಡಿದನು. ಇವರು ಕೆಲವು ಸಮಯದಲ್ಲಿ ಏನಾದ್ರು ಸಿಗ್ತಾನೆ ಮೇಲ್ಮೇಲೆ ಬಿದ್ದು ಕೂಡಿಸ್ಕೊಳ್ಳೋದು ನೋಡಿದ್ರೆ, ಈ ಕೆಲವು ಸಮಯ ಈಗ ಒಂದು ಲಾಕ್ಡೌನ್ ಅದ, ಕೆಲವರೆಲ್ಲ ಏನು ಸಿಗ್ತದೋ ತರಕಾರಿಗಳು ಎಲ್ಲವನ್ನು ಒಂದಿನ ಹೋಗಿ ಎಲ್ಲ ತುಂಬ್ಕೊಂಡು ಬರ್ತಾಯಿದ್ರು ನೋಡೋ ಸಮಯದಲ್ಲಿ. ಆ ಸ್ಥಿತಿಯಲ್ಲಿ ಇವರು ಸಹ ಈ ನಾಳೆಗೆ ಸಿಗ್ತಿದಾಗೆಲ್ಲ ಆದ್ದು, ನಾಳೆ ತೆಗೆದೇ ಇದ್ರೆ ಏನಾದ್ದು ಅನ್ನೋ ರೀತಿಯಲ್ಲಿ ಹೋಗಿ ಎಲ್ಲ ಎಷ್ಟು ಅಲ್ಲಿ ಸ್ವಲ್ಪ ಕೂಡಿಸಿಕೊಂಡು ಅಂತ ಎಷ್ಟಿದೆ? 18 ಖಂಡಗ ಸ್ವಲ್ಪ ಕೂಡಿಸ್ಕೊಂಡ್ರು. ಆಗಿರೆ ಅದಕ್ಕಿಂತಲೂ ಹೆಚ್ಚು ಕೂಡಿಸ್ಕೊಂಡವರು ಇದ್ದಾರೆ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಅರ್ಥ ಏನಂತಂದ್ರೆ, ಇವರ ದುರಾಶೆ ಇದಷ್ಟೇನೆ. ಇಲ್ಲೇನಾಯ್ತು ಮುಂದೆ ನೋಡಿ. ನಾನು ಯಾಕೆ ಹೇಳಲಿಕ್ಕಿದ್ದೇನೆ ಅಂದರೆ, ಅಲ್ಲಿ ಮುಂದೆ ಆದಂಥ ಪರಿಸ್ಥಿತಿ ನೋಡಿ. ಆದರೆ ಅವರು ಆ ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿ ಯೆಹೋವನವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಅಂದರೆ ದೇವರಿಗೆ ಈ ರೀತಿ ದುರಾಶೆ ಪಟ್ಟುಕೊಂಡು ತಿನ್ನುವಂಥದ್ದು ಇಷ್ಟ ಇಲ್ಲ ಅಂತ ಅರ್ಥ ಆಯಿತು. ಪ್ರಿಯರೇ, ಈವನ್ ಊಟ ಮಾಡಲು ಸಹ ನಾವು ದೇವರ ಮಹಿಮೆಗೋಸ್ಕರ ಮಾಡಬೇಕು. ವಾಕ್ಯದಲ್ಲಿದೆ, ಕೊರಿಂಥ ಪತ್ರಿಕೆ 10:31 ವಚನ ಹೇಳ್ತದೆ, ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದರು ಎಲ್ಲವನ್ನು ಕರ್ತನ ಘನತೆಗಾಗಿ ಮಾಡ್ರಿ. ಕೆಲವರು ಊಟ ತಾನೇ ಅಂತಾರೆ ಅಲ್ವಾ? ಜ್ಞಾನೋಕ್ತಿಗಳು ಬರೆಯಲ್ಪಟ್ಟಿದೆ, ಕುಡುಕರಲ್ಲಿಯೂ ಅತಿ ಮಾಂಸಭಕ್ಷಕರಲ್ಲಿಯೂ ಸೇರಬೇಡ ಅಂತ. ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರ್ತಾನೆ ಅಂತ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು ಓದ್ಕೊಳ್ಳಿ. ಅದರಿಂದ ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕುಡುಕರಲ್ಲಿಯೂ ಅತಿ ಮಾಂಸಭಕ್ಷಕರಲ್ಲಿಯೂ ಸೇರಬೇಡ. ಕುಡುಕನು
ಹೊಟ್ಟೆ ಬಾಕನು ದುರ್ಗತಿಗೆ ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಕುಡುಕರಿಗೆ ಮಾಂಸ ಜಾಸ್ತಿ ತಿಂತಾರೆ, ಗೊತ್ತುಂಟ ನಿಮಗೆ? ಕುಡಿದ ಮೇಲೆ ಏನು ತಿನ್ನಬೇಕು? ಅದು ಯಾವುದೋ ಒಂದು ಫಂಕ್ಷನ್ ನಾನು ಹೋಗಿದ್ದೆ, ಅದು ವಿಶ್ವಾಸಿಗಳ ಮನೆಯಲ್ಲಿ ಏನು ಮಾಡೋದು, 12 ಜನರನ್ನು ಕರೆದಿದ್ರು ಅವರು ಊಟಕ್ಕೆ. ಆ ಸಮಯದಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ನಾನ್ ವೆಜ್ ಎಲ್ಲ ಜೋರಾಗಿ ಮಾಡಿದರು. ಆಗ ಬಂದು ಅವ್ರು ನೋಡಿದ್ರು, ಇವರು ವಿಶ್ವಾಸಿಗಳ ಮನೇಲಿ ಏನು ಬಾಟಲ್ ಸಿಕ್ಕಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಅದಕ್ಕೇನು ಮಾಡಿದ್ರು, ಊಟ ಮಾಡಿದ್ರೆ ಮಾಡ್ತಾನೆ ಇಲ್ಲ ಅವರು. ಊಟ ಮಾಡಿದ್ರೆ ಮಾಡ್ತಾನೆ ಇಲ್ಲ ಆ ಜನರು. ಯಾಕೆ ಇವ್ರು ಊಟ ಮಾಡ್ತಿಲ್ಲ ಅಂತ, ಹಿರಿಯರು ಆ ಕಡೆ ಹೋಗಿದ್ದು ಬರ್ತಾರೆ ಅವ್ರು ಮಾಡ್ತೀವಿ ಅಂತ. ಅಲ್ಲೊಂದು ಪಕ್ಕದಲ್ಲಿ ಒಂದು ವೈನ್ ಸ್ಟೋರ್ ಇತ್ತು, ಅಲ್ಲಿಗೆ ಹೋಗಿದ್ದು ಬಂದು ಆಮೇಲೆ ಊಟ ಮಾಡಿದೆ. ಯಾಕಂದ್ರೆ ಜಾಸ್ತಿ ತಿನ್ಬೋದಲ್ಲ ಮಾಂಸನ, ಅದು ಹಾಕೊಂಡು ಬಂದರೆ. ಅದರಿಂದ ಇವತ್ತು ಲೋಕ ಹಂಗೆ ಇರುವಂಥದ್ದು. ದೇವ್ರ ವಾಕ್ಯ ಹೇಳ್ತದೆ, ಕುಡುಕರಲ್ಲಿ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು, ಕುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಪ್ರಿಯ ವಿಶ್ವಾಸಿಗಳೇ, ನಾವು ಉಂಡರು ಕುಡಿದರು ಏನೇ ಮಾಡಿದರು ಕರ್ತನ ಘನತೆಗೋಸ್ಕರ ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಕ್ರಿಸ್ತಿಯ ಜೀವನ, ದೇವರಿಗೆ ಮಹಿಮೆ ತರುವಂಥ ಜೀವನ. ಇಲ್ಲಿ ನೋಡಿ, ಇವರು ಒಂದು ಆಸೆ ಬುಡುಕರಾಗಿ ಅಥವಾ ದುರಾಸೆ ಪಟ್ಟವರಾಗಿ ಇವರು ತಿಂದರು. ಒಂದು ಕೇಳಿಕೊಳ್ಳುವಾಗಲೇ ಸಂಶಯಪಟ್ಟು ಕೇಳಿಕೊಂಡರು, ಸಂಶಯಾತ್ಮರಾಗಿ ತಮ್ಮ ಇಷ್ಟ ಭೋಜನ ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮರಾಗಿ ದೇವರನ್ನು ಪರೀಕ್ಷಿಸಿದರು. ದೇವರಿಗೆ ಕೊಟ್ಟನು. ಈಗ ಹೆಂಗೆ ತಿಂತಾ ಇದ್ದಾರೆ? ದುರಾಸೆ ಪಟ್ಕೊಂಡು ತಿಂತಾ ಇದ್ದಾರೆ. ಎಲ್ಲಿ ತಪ್ಪು ಹೋಗ್ತದೆ ಎಂಬುದಾಗಿ ತಿಂತಾ ಇದ್ದಾರೆ. ಇದು ದೇವರಿಗೆ ಇಷ್ಟ ಆಗಿಲ್ಲ. ಈಗೇನಾಯ್ತು ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ದೇವರಿಗೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಆಸೆ ಪಟ್ಟವರನ್ನು ಅಲ್ಲಿ ಹೂಣಿಟ್ಟದ್ರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಅಥಾವಾ ಎಂದು ಹೆಸರಾಯಿತು. ಕಿಬ್ರೋತ್ ಅಥಾವಾ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು? ಅಲ್ಲಿ ಆಸೆ ಪಟ್ಟು ತಿಂದವರ ಸಮಾಧಿಯಲ್ಲಿ ಆಯ್ತಲ್ಲ, ಅದರಿಂದ ಅದಕ್ಕೆ ಕಿಬ್ರೋತ್ ಅಥಾವಾ. ಅಲ್ಲಿ ನೋಡ್ತೇವೆ ಆಸೆ ಪಟ್ಟವರ ಸಮಾಧಿಗಳು ಅಂತ. ಆಸೆ ಪಟ್ಟವರ ಸಮಾಧಿಗಳು. ಕಿಬ್ರೋತ್ ಅಥಾವಾ ಅಂದ್ರೆ ಆಸೆ ಪಟ್ಟವರ ಸಮಾಧಿಗಳು. ಅದರಿಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಯಾರನ್ನು ಪಾಪಕ್ಕೆ ಪ್ರೇರೇಪಣೆ ಮಾಡೋದಿಲ್ಲ. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪಾಪ ಮಾಡುತ್ತಾನೆ. ಆಶೆಯು ಬಸುರಾಗಿ ಪಾಪವನ್ನ ಅಡಿಯುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ ಎಂಬುದಾಗಿ ನೋಡುತ್ತೇವೆ. ನಮ್ಮ ಹೃದಯದ ಬುಗ್ಗೆ ಕಾಯ್ಕೋಬೇಕು. ಏನೆಲ್ಲ ಆಸೆಗಳು ದುರಾಸೆಗಳು ಬರ್ತವೆ ಅದನ್ನ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಹೊರಗಡೆ ಎಲ್ಲ ಅದು ಬರ್ತದೆ. ಆಸೆ ಬಸುರಾಗಿ ಜನ್ಮ ಕೊಡೋದು ಪಾಪಕ್ಕೆ, ಪಾಪ ಬೆಳೆದು ಮರಣವನ್ನುಂಟು ಮಾಡುತ್ತದೆ. ಅದರಿಂದ ದಶಾಗ್ನಿಗಳಲ್ಲಿ ಒಂದು ಆಜ್ಞೆ ಫೈನಲ್ ಆಗಿದೆ, ಗೊತ್ತುಂಟ? ಮತ್ತೊಬ್ಬನ ಮನೆಯನ್ನು ಹೆಂಡತಿ, ಕತ್ತೆ, ಗಂಡಾಳು, ಹೆಣ್ಣಾಳು ಇದುಗಳು ಏನು ಮಾಡಬಾರ್ದು, ಆಸೆ ಪಡಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗೆ ಅನುಭವಿಸುವುದೇ ಲೇಸು ಎಂಬುದಾಗಿ ಪ್ರಸಂಗಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದರಿಂದ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುವಂಥದ್ದು, ನಾವೇನೇ ಉಂಡರು ಕುಡಿದರು ಇನ್ನೇನೇ ಮಾಡಿದರು ಕರ್ತನ ಘನತೆಗಾಗಿ ನಾವು ಮಾಡಬೇಕು ಪ್ರಿಯರೇ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಮಾಂಸ ದೇವರು ಕೊಡಲ್ಲ ಅಂತಲ್ಲ, ನಮಗೆ ಕೊಡ್ತಾನೆ ದೇವರು. ನಮಗೆ ಊಟ ಕೊಡ್ತಾನೆ, ಸಾಕುತ್ತಾನೆ ದೇವರು. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಮನುಷ್ಯನಿಗೆ ಬೇಕಾದನ್ನೆಲ್ಲ ಸೃಷ್ಟಿ ಮಾಡಿ ಆಮೇಲೆ ಮನುಷ್ಯನುಂಟು ಮಾಡಿದ್ದು. ನಿನ್ನನ್ನು ಕೇಳ್ಕೊಂಡು ನನ್ನನ್ನು ಕೇಳ್ಕೊಂಡು ದೇವರ ಆಹಾರ ಸಿದ್ಧ ಮಾಡಲಿಲ್ಲ, ಫಸ್ಟೇ ಸಿದ್ಧ ಮಾಡಿ ಮನುಷ್ಯನುಂಟು ಮಾಡಿದ್ದು. ದೇವರಿಗೆ ನಮ್ಮ ಜವಾಬ್ದಾರಿ ಗೊತ್ತಿದೆ, ನಮ್ಗೇನು ಬೇಕನ್ನೋದು ಗೊತ್ತಿದೆ. ಎಲೆಯನ್ನ ಕೇರ ತಳ್ಳಕ್ಕೆ ಹೋಗಿ ಮಲ್ಲಿ ಅಡಿಗೆ ಎಂಬುದಾಗಿ ಹೇಳಿದ ದೇವರು ಅವನಿಗೆ ಊಟ ಕಳಿಸಿದ್ರು, ಗೊತ್ತುಂಟ ನಿಮಗೆ? ಕಾಯಿಗಳ ಮುಖಾಂತರ ಊಟ ಕಳಿಸಿದ್ರು ದೇವರು. ನಂತರ ಆತನು ಆ ಕಾಡಿನಲ್ಲಿ ಅರಣ್ಯದಲ್ಲಿರುವ ಸಮಯದಲ್ಲಿ ದೇವದೂತರ ಮುಖಾಂತರ 2 ಊಟ ಕಳಿಸಿದನು. ನಿಮ್ಮೆಲ್ಲರೂ ಗೊತ್ತುಂಟ ದೇವದೂತರ ಮುಖಾಂತರ ಕಳಿಸಿದ್ದು. ಅವನು ಜಾಲಿ ಮರದ ಕೆಳಗಡೆ ಮಲಿಕೊಂಡಿದ್ನು, ಎಲಿಯನು ಮಲಿಕೊಂಡ್ರ ಸಮಯ ದೇವದೂತ ಬಂದು ತಟ್ಟಿ ಎಬ್ಬಿಸ್ತಾನೆ. ಆಗ ಎದ್ದು ನೋಡಿದಾಗ ಏನಿರ್ತದೆ? ಊಟ ನೀರೆಲ್ಲ ಇರ್ತದೆ. ಎದ್ದು ತಿಂದು ಕುಡಿ ಎಂಬುದಾಗಿ ಹೇಳಿದ್ರು. ಅವನು ಎದ್ದು ತಿಂದು ಕುಡ್ಕೊಂಡು ಮತ್ತೆ ಮಲಿಕೊಂಡು ಮತ್ತೆ ಇನ್ನೊಂದು ಊಟ ಕಳಿಸ್ಕೊಡ್ತಾರೆ. 2 ಊಟ ಮಾಡ್ಕೊಂಡು 40 ದಿನ ಪ್ರಯಾಣ. ಎಲ್ಲಿಗೆ? ಓರೆ ಬೆಟ್ಟಕ್ಕೆ. ಅಂದರೆ ದೇವರ ಬೆಟ್ಟ, ಸಿನ್ನೆ ಬೆಟ್ಟದ ಹತ್ರ ಆತನು ಪ್ರಯಾಣ ಮಾಡಿದ. 40 ದಿನ ಪ್ರಯಾಣ ಮಾಡಿದನು. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ನಮ್ಮ ದೇವರು ಸಾಕಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವಿಧವೆ ಮನೆಗೆ ಕಳಿಸಿದನು ಎಲಿಯನನ್ನ. ಒಂದು ವಿಧವೆ ಮನೆ ಏನಿತ್ತು? ಸಮೃದ್ಧಿ ಇರಲಿಲ್ಲ. ಅವಳ ಮನೆಯಲ್ಲಿ ಒಂದಿಡಿ ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ ಮೊಗೆಯಲ್ಲಿತ್ತು. ದೇವರು ಎಲಿಯನನ್ನ ಅಲ್ಲಿ ಸಾಕಿದನು, ಸಮೃದ್ಧಿಯಾಗಿ ಆಯಿತು. ಅದರಿಂದ ಪ್ರಿಯರೇ, ನಮ್ಮ ದೇವರು ನಮ್ಮನ್ನೆಲ್ಲಿದ್ರು ಸಾಕಲಿಕ್ಕೆ ಶಕ್ತನಾಗಿದೆ. ಎಂದಿಗೂ ಡೌಟ್ ಬೇಡ, ಸಂಶಯಾತ್ಮರಾಗಿ ಕೇಳಿಕೊಳ್ಳೋದು ಬೇಡ. ದೇವರಿಗೆ ಸಾಧ್ಯನೋ ನಮ್ಮನ್ನು ಸಾಕಲಿಕ್ಕೆ?
ಈಗೆಲ್ಲ ಲಾಕ್ಡೌನ್ ಬಂದಿದೆ, ನಮ್ಮನ್ನು ಸಾಕಲಿಕ್ಕೆ ಸಾಧ್ಯತೆ ಉಂಟು. ಎಸ್, ದೇವರಿಗೆ ಸಾಧ್ಯತೆ ಉಂಟು. ಇನ್ನಷ್ಟು ದಿನ ಲಾಕ್ಡೌನ್ ಬಂದರೂ ದೇವರು ನಮ್ಮನ್ನು ಸಾಕುತ್ತಾನೆ. ಎಂಥ ಸನ್ನಿವೇಶ ಬಂದರೂ ದೇವರು ನಮ್ಮನ್ನು ಸಾಕಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ದೇವರ ಮೇಲೆ ನಂಬಿಕೆ ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕು. ಸಂಶಯಾತ್ಮರಾಗಿ ಕೇಳಿಕೊಂಡದ್ರಿಂದ ದೇವರಿಗೆ ಕೋಪ ಬಂದಿತ್ತು. ಆಸೆ ಪಟ್ಟು ತಿಂದದ್ರಿಂದ ದೇವರಿಗೆ ಕೋಪ ಬಂದಿತ್ತು ಅಲ್ವೇ? ನಾವೇನೇ ಮಾಡಿದ್ರು ಕರ್ತನ ಘನತೆಗೋಸ್ಕರ ಮಾಡುವಂತರಾಗಿರೋ ಪ್ರಿಯರೇ. ಇಸ್ರಾಯೇಲ್ ಜನರು ಮಾಂಸಕ್ಕೋಸ್ಕರ ಹತ್ತರು. ಅವ್ರೇನು ಮಾಡಿದ್ರು? ಐಗುಪ್ತ ದೇಶವನ್ನು ಕಂಪೇರ್ ಮಾಡಿದರು. ನಾವು ಅಲ್ಲಿ ಚೆನ್ನಾಗಿತ್ತು, ಇಲ್ಲಿ ಬಂದದ್ದು ಮೋಸ ಆಯಿತು ಎಂಬ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ಇಲ್ಲಿ ನಮಗೆ ಮಾಂಸ ಸಿಗ್ತದ ಅಂತಕ್ಕಂಥ ಡೌಟ್ ಅವರಿಗೆ. ಒಂದು ವೇಳೆ ದೇವ್ರ ಹತ್ರ ಕರ್ತನೆ ನಮಗೆ ಮಾಂಸ ಬೇಕು, ಕರ್ತನೆ ನಿಮ್ಗೆ ಕೊಡು ಎಂಬುದಾಗಿ ಕೇಳಿದ್ರೆ ಅದೆಲ್ಲ ತೊಂದರೆ ಇಲ್ಲ, ದೇವರು ಕೊಡ್ತಾ ಇದ್ದ. ಆದರೆ ಅವರು ಅನುಮಾನ ಪಟ್ಟು ಕೇಳ್ಕೊಳ್ಳೋದ್ರ ಅರ್ಥ ಕೊಡ್ಲಿಕ್ಕೆ ಆಗ್ತದ ಅಂತ. ಮತ್ತೇನು ಕೊಟ್ಟರೆ ಅದನ್ನು ಆಸೆ ಪಟ್ಟು ತಿಂದರು. ಅಂದರೆ ಅವ್ರು ಕೂಡಿಸ್ಕೊಳ್ಳಲೇ ಗೊತ್ತಾಯ್ತಲ್ಲ 18 ಗಂಟೆಗೆ ಎಷ್ಟು ಆಸೆ ಇದೆ ಅಂತ. ಅವ್ರು ಒಣಗಿಸಿಟ್ಕೊಳ್ಳಲೇ ಗೊತ್ತಾಯ್ತಲ್ಲ ಅವ್ರಿಗೆ ಎಷ್ಟು ಆಸೆ ಇದೆ ಅಂತೇಳಿ. ಅದರಿಂದ ದೇವರಿಗೆ ಅದು ಇಷ್ಟ ಆಗಲಿಲ್ಲ ಪ್ರಿಯರೇ. ಅದರಿಂದ ಅನೇಕರನ್ನಲ್ಲಿ ಬಹಳ ಜನರನ್ನು ಘೋರವ್ಯಾಧಿಯಿಂದ ಸಾಯಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಏನೇ ಮಾಡಿದ್ರು ಸಹ ಕರ್ತನ ಘನತೆಗೋಸ್ಕರ, ಮಹಿಮೆಗೋಸ್ಕರ ನಾವು ಮಾಡುವಂತರಾಗಿರೋಣ. ಕರ್ತನು ಈ ವಾಕ್ಯದ ಮುಖಾಂತರ ನಮ್ಮೆಲ್ಲರನ್ನ ಆಶ್ರಯಿಸಲಿ. ನಾವು ಯಾವುದೇ ವಿಷಯದಲ್ಲೂ ದೇವರನ್ನ ಕೋಪಗೊಳಿಸುವಂಥದ್ದು ಬೇಡ, ದೇವ್ರನ್ನ ಸಂತೋಷಪಡಿಸೋಣ ಪ್ರಿಯರೇ. ಈ ಒಂದು ಊಟ ವಿಷಯದಲ್ಲೂ ಸಹ ದೇವ್ರನ್ನ ಸಂತೋಷಪಡಿಸುವಂತರಾಗಿರೋಣ ಅಲ್ವೇ? ಅದರಿಂದ ಆಗಿರುವಂತೆ ಕರ್ತನ ನಡೆಸಲಿ. ದೇವರ ವಾಕ್ಯ ಮುಖಾಂತರ ಮಹಿಮೆಯಲ್ಲಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ. ನಾಳೆ ದೇವ್ರ ಚಿತ್ತವಾದರೆ ನಾವು ಮತ್ತೊಮ್ಮೆ ಈ ಒಂದು ಕೂಟದಲ್ಲಿ ಭಾಗಿಯಾಗುವಂತರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ.